ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಧಾರವಾಡ ಜಿಲ್ಲೆ ಧಾರವಾಡ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಇವರು ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆತ್ಮೀಯ ಸ್ವಾಗತ. ಈಗಾಗಲೇ 2 ದಿನ ನಮ್ಮ ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಂಡಾರ. ಹಾಗಾದ್ರೆ ಇವತ್ತಿನ ವಿಷಯ ಯಾವುದು ಅನ್ನೋ ಕುತೂಹಲ ನಿಮ್ದು ವಿದ್ಯಾರ್ಥಿ ಮಿತ್ರರೇ. ಇವತ್ತ ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ, ವ್ಯವಹಾರ ಅಧ್ಯಯನ, ಬಿಸಿನೆಸ್ ಸ್ಟಡೀಸ್ ಹಾಗೂ ಇಂಗ್ಲಿಷ್ ವಿಷಯಗಳ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದಾರ ವಿಷಯ ತಜ್ಞರಾದ ಗುಲ್ಶನ್ ಸುಳ್ಳರ್, ಮಂಜುಳಾ ಕಲ್ಯಾಣಿ ಹಾಗೂ ಸೂಸನ್ ಜೆ ಆಡೀನ್ ಅವರು. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಿರು ಪರಿಚಯ ಮಾಡಿಕೊಳ್ಳೋಣಂತ ನಮ್ಮ ವಿಷಯ ತಜ್ಞರದು. ಗುಲ್ಶನ್ ಸುಳ್ಳದ್ ಅವರು 7/11/2007 ಉಪನ್ಯಾಸಕರಾಗಿ ನಿಯುಕ್ತಿಗೊಂಡ್ರು ನಲವಡಿಯ ಗವರ್ನಮೆಂಟ್ ಪಿಯು ಕಾಲೇಜ್ನೊಳಗ. ನಂತರ ಬ್ಯಾಹಟ್ಟಿಯ ಗವರ್ನಮೆಂಟ್ ಪಿಯು ಕಾಲೇಜ್ ಒಳಗ ಇಂಗ್ಲಿಷ್ ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಗುಲ್ಶನ್ ಸುಳ್ಳದ್ ಅವರು. ಇವತ್ತ ನಿಮ್ಮ ಇಂಗ್ಲಿಷ್ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇದ್ದಾರೆ. ಮತ್ತೊಬ್ಬ ವಿಷಯ ತಜ್ಞರು ಮಂಜುಳಾ ಎಸ್ ಕಲ್ಯಾಣಿ ಅವರು. ಇವರು ಲೆಕ್ಕಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ ವಿಷಯಗಳ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. 1997 ನಿಯುಕ್ತಿಗೊಂಡವರು ಕಳೆದ 28 ವರ್ಷಗಳಿಂದ ಬೋಧನಾ ಕಾರ್ಯದೊಳಗ ತೊಡಗ್ಯಾರ. ಅದಲ್ಲದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರು ಮಂಜುಳಾ ಕಲ್ಯಾಣಿಯವರು. ಸದ್ಯ ಗೋಪನಕೊಪ್ಪದ ಗವರ್ನಮೆಂಟ್ ಪಿಯು ಕಾಲೇಜಿನೊಳಗ ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಸೂಸನ್ ಜೆ ಆಡೀನ್ ಅವರು. ಕಳೆದ 22 ವರ್ಷಗಳಿಂದ ಇವರು ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಧಾರವಾಡದ ಬಾಸೆಲ್ ಮಿಷನ್ ಪಿಯು ಕಾಲೇಜಿನೊಳಗ. ಸೂಸನ್ ಜೆ ಆಡೀನ್, ಮಂಜುಳಾ ಕಲ್ಯಾಣಿ ಮತ್ತು ಗುಲ್ಶನ್ ಸುಳ್ಳದ್ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳು ಈಗ ಕಾತುರರಾಗಿ ಕಾಯ್ತಾ ಇದ್ದಾರೆ. ಅವರ ಪ್ರಶ್ನೆಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ ಮೊದಲಿಗೆ ಒಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತೇಳಿ ಮಕ್ಕಳಿಗೆ ವಿಷಯದ ಜೊತೆಗೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಪ್ಯಾಟರ್ನ್ ಯಾವ ರೀತಿ ಇರ್ತದ, ಹೀಗೆಲ್ಲ ಸಾಕಷ್ಟು ಗೊಂದಲಗಳಿರ್ತಾವೆ. ನಾವು ಸಾಧ್ಯ ಆದ ಮಟ್ಟಿಗೆ ಅವರ ಗೊಂದಲಗಳನ್ನ ಪರಿಹರಿಸುವಂತಹ ಪ್ರಯತ್ನ ಮಾಡಲಿಕ್ಕೆ ಇದ್ದೀವಿ. ಹಾಗಾಗಿ ನೀವೇನಾದ್ರು ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಿ ಅಂತಂದ್ರೆ 1-2 ನಿಮಿಷ. Thank you so much, ma'am. Good evening, all. For the academic year 2024-25, the pattern of the English question paper has undergone many changes, and it is student-friendly question paper and very easy also. So the time will be from 10 to 1 p.m. So the whole question paper, you have to read it calmly. Totally there are 36 questions, and decide which 30 questions to answer. First of all, write your register numbers correctly. Write the question numbers in right order. Time management is very crucial. Avoid spelling mistakes. Avoid grammatical errors. Write legible handwriting. And then when it comes to first main, there are totally 5 sections, section A to E. Answer the questions in all the sections. It's compulsory. In part A, totally 10 MCQs will be there. They include WH questions, match the following type questions, identifying the correct sequence of events or activities. Only the first written answer will be considered. So while writing the answer, first main, first question, the answer option will be C. You practice writing this kind of answers. And the 11th question will be fill in the blanks with the passive form of the verb given in the brackets. It must be written with the helping verb, otherwise marks can't be awarded. So the 12th question will be fill in the blanks choosing the appropriate expression given in the brackets. 3 choices will be given. You have to select 2 and write. And the 13th question will be carefully read the paragraph and match the pronouns in side A with the nouns and the noun phrases in side B. This is about the part A portion. And next, moving on to part B, the second main, answer any 3 of the following questions in 1 or 2 sentences. These type of questions, they seek 2 value points. One question will compulsorily come from poetry section, and answer could be in 2 sentences, phrases or words. Third main question will be answer any 4 of the following questions in about 60 words each. Totally 6 questions will be given. Out of 6, you need to answer 4 questions. A brief explanation with 60 content words and 6 value points is must for these type of questions. And the fourth main is about answer any 3 of the following questions in about 100 words. So totally 6 questions will be given. You have to write any 3. So part C,
5th May, 30th. Read the following passage and answer the questions set on it. This question will be for 9 marks. So these should be written in series, that is A to J. Question numbers will be given. Answer must be in a sequence and at one place. So your answers must be in a word, phrase or sentence and not in a paragraph. Or else you can select, read the following poem and answer the question set on it. So next, moving on to part D section, that is 6th May, 31st. A. Rewrite as director. A question will come for use a proper article. Second one, jumbled segments. Another question on choose the verb that agrees with the subject. And the fourth question will be on fill in the blanks with appropriate form of the verb given. Or B section, fill in the blanks with right linkers given in brackets. You can choose either A or B. Don't write both the options. So 32, question number 32 is rewrite as directed. So add a suitable question tag. Second question, frame WH questions to get the underlined words as answer, or rectify the errors in the following sentence and rewrite them. ಗುಲ್ಶನ್ ಸುಳ್ಳದವರೇ, ಇಷ್ಟೊತ್ತು ಸಾಕಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಬಹುಶಃ ಮತ್ತು ಪ್ರಶ್ನೆಗಳನ್ನ ಕೇಳ್ತಿರ್ತಾರ, ಅವಾಗ ಮತ್ತೆ ಹೇಳಬಹುದು. ನೀವೇನಾದ್ರು ಹೇಳೋದನ್ನ ಮಂಜುಳಾ ಮೇಡಮ್? ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷ ಪರೀಕ್ಷೆಯಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆ ಎಂದರೆ, ಮಕ್ಕಳೇ, ಕಳೆದ ವರ್ಷ ನೀವು 3 ಗಂಟೆ 15 ನಿಮಿಷ ಪರೀಕ್ಷೆಯನ್ನ ಬರೀತಾ ಇದ್ರಿ. ಅತ್ಯಂತ ಮುಖ್ಯವಾಗಿ ಆಗಿರುವ ಬದಲಾವಣೆ ಅಂದ್ರೆ ಈ ವರ್ಷ ನಿಮ್ಮ ವೇಳೆಯನ್ನ ಕಡಿಮೆ ಮಾಡಿದೆ ಇಲಾಖೆ. 3 ಗಂಟೆ ಮಾತ್ರ ಮಾಡಿದೆ. 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳಿಕ್ಕೆ, 2 ಗಂಟೆ 45 ನಿಮಿಷ ನೀವು ಉತ್ತರವನ್ನ ಬರೀಲಿಕ್ಕೆ, ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡ್ತಾ ಇದ್ದೇವೆ ಮಕ್ಕಳು. ಸೂಸನ್ ಅವರು ಏನಾದ್ರು ಹೇಳಬಹುದಾ? ಪ್ರೀತಿಯ ಮಕ್ಕಳೇ, ಈ ವರ್ಷ ನಿಮ್ಗೆ ಗೊತ್ತಿದೆ ಬದಲಾವಣೆ ಆಗಿದೆ ಅಂತಂದು ಹೇಳಿ. ಆಲ್ರೆಡಿ ಮೇಡಮ್ ಹೇಳಿದಂಗೆ ಈ ಒಂದು ಬದಲಾವಣೆ ಪ್ರಕಾರ ನೀವೇನ್ ಮಾಡ್ಬೇಕಂತಂದ್ರೆ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಮಾಡಬೇಕು. ಆಮೇಲೆ ಯಾವುದು 1 ಮಾರ್ಕ್ಸ್ ಕ್ವಶನ್ ಇರುತ್ತಲ್ಲ, ಅದಕ್ಕೆ ಆದಷ್ಟು ಕಡಿಮೆ ಸಮಯವನ್ನು ಕೊಟ್ಟು, ಲೆಂಗ್ದಿ ಕ್ವಶನ್ಸ್ ಏನಿರ್ತಾವಲ್ಲ ಅದಕ್ಕೆ ಜಾಸ್ತಿ ಟೈಮ್ ಅನ್ನು ಕೊಟ್ಟು, ಎಲ್ಲ ಕ್ವಶನ್ಸ್ ಅನ್ನು ನೀವು ಅಟೆಂಡ್ ಮಾಡುವಂತ ರೀತಿಯಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಮುಖ್ಯ ಇರ್ತದೆ. ಬಹುಶಃ ಇಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಸಾಕು ಅನಿಸ್ತದ. ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಕರೆ ಮಾಡ್ಲಿಕ್ಕೆ ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಇಂಗ್ಲಿಷ್ ಈ ವಿಷಯಗಳಿಗೆ ಕುರಿತಂತೆ ನಿಮ್ಮ ಪ್ರಶ್ನೆಗಳು ಇರಲಿ ವಿದ್ಯಾರ್ಥಿ ಮಿತ್ರರೇ. ತಗೊಳ್ಳೋಣ ಕರೆಗಳನ್ನ. ಹಲೋ, ಪಿಯುಸಿ ಪರೀಕ್ಷಾ ಸಿದ್ಧತೆ ಫೋನ್ ಇನ್ ಕಾರ್ಯಕ್ರಮ. ಯಾರು ಮಾತಾಡೋದಮ್ಮ? ನಮಸ್ಕಾರ. ಕುಡ್ಚಿಯಿಂದ. ನಿಮ್ಮ ಹೆಸರು? ಹಾ, ಸುಪ್ರಿಯಾ. ಕೇಳ್ರಿ, ಪ್ರಶ್ನೆ ಕೇಳ್ರಿ. ಇಂಗ್ಲಿಷ್ ಇಂದ. ಹಾ ಸುಪ್ರಿಯಾ, ಸರಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬಂದು ಮಾತಾಡ್ರಿ. ಅದ 32 ಕ್ವಶನ್ ಆರ್ಡರ್ ಕ್ವಶನ್ 2 ಬರೆದು ನಡೆಯುತ್ತಲ್ರಿ? ಅದು 32 ಕ್ವಶನ್ ಏನಿದೆಯಲ್ಲ, ನೀವು ಫಸ್ಟ್ 4 ಬರಿಬೇಕು. ಆರ್ ಅಂತ ಕೊಟ್ರೆ ನೆಕ್ಸ್ಟ್ 4 ಬರಿಬೇಕು. 2 ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ ಶಾರ್ಟ್ ಆಗುತ್ತೆ. ಸೊ 80 ಮಾರ್ಕ್ಸ್ ಪೇಪರ್ ಇರೋದ್ರಿಂದ ನೀವು 80 ಕವರ್ ಮಾಡದೇ ಇರ್ಲಿಕ್ಕಾಗುತ್ತೆ. ಟೋಟಲ್ ಕ್ವಶನ್ ಪೇಪರ್ 120 ಮಾರ್ಕ್ಸ್ ಇರುತ್ತೆ. ನಿಮಗೆ ಟೈಮ್ ಕೊಡೋದು ನಾವು 80 ಮಾರ್ಕ್ಸ್ಗೆ. ಸೊ ಟೈಮ್ ಶಾರ್ಟೇಜ್ ಬೀಳುತ್ತೆ. ಯು ಬೆಟರ್ ರೈಟ್ ಈದರ್ ಎ ಆರ್ ಬಿ, ನಾಟ್ ಬೋತ್. ಸುಪ್ರಿಯಾ, ಗೊತ್ತಾತಲ್ಲಮ್ಮ? ಹಾ, ಧನ್ಯವಾದ. ಮತ್ತೊಂದು ಪ್ರಶ್ನೆ. ಹಲೋ. ಹಲೋ. ಹಾ, ಹೇಳಮ್ಮ. ಯಾರು ಮಾತಾಡೋದು? ಹಲೋ. ಹೇಳ್ರಿ ಕೇಳಿಸ್ಲಿಗತ್ತದ? ಹೇಳ್ರಿ. ಪಿಯುಸಿ ಪರೀಕ್ಷಾ ಸಿದ್ಧತೆ ಫೋನ್ ಇನ್ ಕಾರ್ಯಕ್ರಮ. ಹೇಳ್ರಿ, ಯಾರು ಮಾತಾಡೋದು? ಹಲೋ. ಕೇಳಿಸ್ತಾ ಇದ? ಹೇಳ್ರಿ. ಹಲೋ. ಹಲೋ. ಪಿಯುಸಿ ಪರೀಕ್ಷಾ ಸಿದ್ಧತೆ. ಹೇಳ್ರಿ, ಯಾರು ಮಾತಾಡೋದು? ಹಲೋ. ಹಲೋ. ಹಾ, ಹೇಳ್ರಿ, ಯಾರು ಮಾತಾಡೋದು? ನಿಮ್ಮ ಹೆಸರೇನು? ಹಲೋ. ಕೇಳಿಸ್ತಾ ಇಲ್ಲ? ಹಲೋ. ಹಾ, ಹೇಳ್ರಿ. ಹಲೋ. ಹಾ, ಕೇಳಿಸ್ಲಿಗತ್ತದ? ನನ್ ಮಾತು ಕೇಳಿಸ್ಲಿಗತ್ತದ? ಹಲೋ. ಪಿಯುಸಿ ಪರೀಕ್ಷಾ ಸಿದ್ಧತೆ. ನಾನು ಸೃಷ್ಟಿ ಕಲಬುರಗಿಯಿಂದ. ಹಾ, ಸೃಷ್ಟಿ ಅಲ್ಲ? ಹಾ, ಸೃಷ್ಟಿ. ಹಾ, ಕೇಳ್ರಮ್ಮ, ಪ್ರಶ್ನೆ ಕೇಳ್ರಿ. ನನಗೆ ಕೆಮಿಸ್ಟ್ರಿ ಇತ್ತು ಮ್ಯಾಮ್. ಕೆಮಿಸ್ಟ್ರಿ ಆಯ್ತಲ್ಲಮ್ಮ, ಮೊನ್ನೆ ಮೊದಲನೇ ದಿನಾನೇ ಇತ್ತು. ಜನರಲ್ ಇನ್ಸ್ಟ್ರಕ್ಷನ್ ಏನಾದ್ರೂ ಅದ್ರ ಬಗ್ಗೆ ಗೊಂದಲ ಇತ್ತಂದ್ರೆ ಕೇಳಬಹುದು ಅಷ್ಟೇ, ಜನರಲ್ ಆಗಿ. ಆಗಿದೆ. ನಿಮ್ಮ ವಿಷಯದ ಬಗ್ಗೆ ಈಗಾಗಲೇ ಪ್ರಶ್ನೆ ಉತ್ತರ 2 ಮುಗೀತು.
ಹಲೋ ಹಲೋ ಹಾ ಹೇಳ್ರಿ. ನಾವು ಶ್ವೇತಾ ಅಂತ ಯಾವ ಊರು? ಹುಲ್ಗೂರ್. ಹುಲ್ಗೂರು. ಹಾ ಹಾ ಪ್ರಶ್ನೆ ಕೇಳ್ರಿ. ಮ್ಯಾಮ್ 6 ಮಾರ್ಕ್ಸ್ ಕ್ವಶನ್ ಯಾವ ಸಬ್ಜೆಕ್ಟ್ ಒಳಗೆ ಬಾಳ್ ರೈಸಬೇಕು? ನೀವೇನು ನಿಮ್ದು ಯಾವ್ದು ವಿಷಯ? ಇಂಗ್ಲಿಷ್. ನೋಡಮ್ಮ, ಲಾಸ್ಟ್ ಇಯರ್ ವರೆಗೂ 6 ಮಾರ್ಕ್ ಕ್ವಶನ್ ಪ್ಯಾಟರ್ನ್ ಇತ್ತು. ಈ ಸಲ ಇನ್ಸ್ಟೆಡ್ ಆಫ್ 6 ಮಾರ್ಕ್ಸ್ 2 ಮಾರ್ಕ್ಸ್ 3 ಕ್ವಶನ್ಸ್ ಇಂಟ್ರೊಡ್ಯೂಸ್ ಆಗಿದೆ. ಸೊ ಯು ನೀಡ್ ನಾಟ್ ಹ್ಯಾವ್ ಟು ಪ್ರಿಪೇರ್ ಫಾರ್ 6 ಮಾರ್ಕ್ಸ್. 4 ಮಾರ್ಕ್ಸ್ ಕ್ವಶನ್ಸ್, ಒಂದು ಕಂಪಲ್ಸರಿಲಿ ಪೊಯೆಟ್ರಿಯಿಂದ, ಒಂದು ಕಂಪಲ್ಸರಿ ಡ್ರಾಮಾದಿಂದ, ಉಳಿದಿದ್ದು ಎಲ್ಲ ಯೂನಿಟ್ಸ್ ಇಂದ ಬರ್ಬೋದು. ಸೊ ಟೋಟಲಿ 6 ಕ್ವಶನ್ಸ್ ಬರ್ತವೆ. ಯು ಹ್ಯಾವ್ ಟು ಆನ್ಸರ್ 3 ಕ್ವಶನ್ಸ್ ಫಾರ್ 4 ಮಾರ್ಕ್ಸ್. ಅರ್ಥ ಆಯ್ತಲ್ಲಮ್ಮ ಶ್ವೇತಾ? ಧನ್ಯವಾದ. ಮತ್ತೊಂದು ಪ್ರಶ್ನೆ. ಹಲೋ ಹಲೋ ಹಾ ಹೇಳ್ರಿ. ಪಿಯುಸಿ ಪರೀಕ್ಷಾ ಸಿದ್ಧತೆ ಫೋನ್ ಇನ್ ಕಾರ್ಯಕ್ರಮ. ಯಾರು ಮಾತಾಡೋದು? ನಾನ್ ದಾಕ್ಷಾಯಿಣಿ ಅಂತ. ದಾಕ್ಷಾಯಿಣಿ ಯಾವ ಊರಿಂದ? ನಾವು ಸಂಗಮೇಶ್ವರ ಕಾಲೇಜು ಸುಳಿಕಟ್ಟಿ. ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ ದಾಕ್ಷಾಯಿಣಿ. ಪ್ರಶ್ನೆ ಕೇಳ್ರಿ. ಯಾವ ವಿಷಯದ ಬಗ್ಗೆ? ಕೇಳ್ರಿ, ಪ್ರಶ್ನೆ ಕೇಳ್ರಿ. ಹಲೋ ಹಲೋ ಹಾ, ಇದು ಪಿಯುಸಿ ಪರೀಕ್ಷಾ ಸಿದ್ಧತೆ ಕುರಿತ ಕಾರ್ಯಕ್ರಮ. ನಮಸ್ತೆ ಮೇಡಮ್, ನಾವು ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರೇನು? ನಮ್ಮ ಹೆಸರು ನವೀನ್ ಅಂತ ಮೇಡಮ್. ನವೀನ್, ಯಾವ ವಿಷಯದ ಬಗ್ಗೆ ಪ್ರಶ್ನೆ ಅದ? ನಾವು ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಇಂದ ಮೇಡಮ್. ಆಯ್ತು ಆಯ್ತು. ನೀವು ಹಾವೇರಿ ಜಿಲ್ಲೆಯಿಂದ ಯಾವ ಊರು ಅಥವಾ ಹಾವೇರಿನೂ? ಇಲ್ಲ, ಪ್ರಾಪರ್ ಮೇಡಮ್ ಹಾವೇರಿನ. ಯಾವುದು? ಹಾವೇರಿಯಿಂದ. ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಕೇಳ್ರಿ ಇಂಗ್ಲಿಷ್ ವಿಷಯದ ಬಗ್ಗೆ. ಮೇಡಮ್, ಈಗ ನಾವು ಪ್ರೈವೇಟ್ ಸ್ಟೂಡೆಂಟ್ ಮೇಡಮ್. ನಾವು ಈಗ ಕಾಲೇಜ್ ಹೋಗಿಲ್ಲ, ರೆಗ್ಯುಲರ್ ಅಲ್ಲ ಮೇಡಮ್. ಹಾ, ಈಗ ನಮ್ಗ ಇವು ಸಬ್ಜೆಕ್ಟ್ ಒಳಗ ಅದ್ರಾಗ ಮೇನ್ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಟಫ್ ಆಗ್ತೈತಿ ಮೇಡಮ್. ಟಫ್ ಆಗ್ತದ, ಆದ್ರ ನೀವು ಓದಿ ಬರೀಲೇಬೇಕು, ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂದ್ರೆ ನಿಮ್ ಕಡೆಯಿಂದ ಪ್ರೈವೇಟ್ ಸ್ಟೂಡೆಂಟ್ಸ್ ಏನಾರ ಯಾವ ತರ ಓದ್ಬೇಕು? ಅದಕ್ಕ ಈಗ ಸಮಯ ಬಹಳ ಕಡಿಮೆ ಅದಲ್ಲ ಅಂದ್ರೆ ಮತ್ತ ಮುಂದಿನ ವರ್ಷ ಆ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ಏನಾದ್ರು ಪ್ರಶ್ನೆ ಇತ್ತಂದ್ರೆ ಕೇಳ್ರಿ. ಒಂದ್ ನಿಮಿಷ ಹೇಳ್ತಾರೆ ಮಂಜುಳಾ. ನಾವು ಕಾಲೇಜ್ ಹೋಗಲ್ಲ, ಒಂದ್ ನಿಮಿಷ ತಡಿ. ಹೇಳ್ತಾರೆ. ಆಯ್ತು ನವೀನ್ ಅವರೇ, ಒಂದ್ ಕೆಲಸ ಮಾಡಿ, ನೀವು ಪ್ರಶ್ನೆ ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಿದ್ದಾರೆ. KSEB ದವರು PU ವೆಬ್ಸೈಟ್ ಒಳಗೆ ಕ್ವಶನ್ ಬ್ಯಾಂಕ್ ಅನ್ನು ಬಿಟ್ಟಿದ್ದಾರೆ. ನೀವು ಆ ಕ್ವಶನ್ ಬ್ಯಾಂಕ್ ಅನ್ನ ತಗೊಂಡು ಆ ಬ್ಲೂ ಪ್ರಿಂಟ್ ಅಲಾಟ್ಮೆಂಟ್ ಮಾಡಿದ ಚಾಪ್ಟರ್ 2 ಚಾಪ್ಟರ್ ಓದ್ಬಿಟ್ರು ಸಾಕು. ಪಾಸಿಂಗ್ ಮಾರ್ಕ್ಸ್ 24 ಇದೆ. ನೀವು ಆರಾಮಾಗಿ 24 ತಗೋತೀರಿ. ಇಂಟರ್ನಲ್ ಅಸೆಸ್ಮೆಂಟ್ 11 ಕೊಡ್ತಿದ್ದಾರೆ. ಹಾಗಾಗಿ ಪ್ರಶ್ನೆ ಕೋಶವನ್ನ ನೀವು ರೆಫರ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ಪಾಸ್ ಆಗ್ತೀರಿ. ಕಾಲ ಇನ್ನೂ ಮಿಂಚಿಲ್ಲ, ಓದಬಹುದು ನೀವು. ಪ್ರಶ್ನೆ ಕೋಶ ಉತ್ತರಗಳು ಇದಾವೆ ಅದರೊಳಗೆ. ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಪ್ರತಿಯೊಂದು ಐಡಿಯಾನು ನಮ್ಮ PU ಇಲಾಖೆ ಕೊಟ್ಟಿದೆ. ದಯಮಾಡಿ ನಿರಾಶರಾಗಬೇಡ್ರಿ, ಅದನ್ನ ರೆಫರ್ ಮಾಡ್ರಿ. ರೆಫರ್ ಮಾಡ್ರಿ, ಪಾಸ್ ಆಗ್ತೀರಿ, ಖಂಡಿತ ಪಾಸ್ ಆಗ್ತೀರಿ. ಆಮೇಲೆ ಇನ್ನೂ ಅದ ಸಮಯ ಅದ ಓದ್ಲಿಕ್ಕೆ. ಓದ್ರಿ, ಮತ್ತೆ ಗಾಬರಿ ಆಗೋ ಅಗತ್ಯನೇ ಇಲ್ಲ. ಆಮೇಲೆ ಡಿಪಾರ್ಟ್ಮೆಂಟ್ ವತಿಯಿಂದ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದೆ. ಅದನ್ನ ನೀವು ಸಾಲ್ವ್ ಮಾಡಿದ್ರು ಸಾಕು, ನೀವು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡ್ತೀರಾ. ನಿಮಗೊಂದು ಐಡಿಯಾ ಬಂದ್ಬಿಡ್ತದೆ ಹೆಂಗಿರ್ತದ ಅಂತ ಹೇಳಿ. ಆಯ್ತಾ ನರೇನ್? ಒಂದ್ ಸ್ವಲ್ಪ ಧೈರ್ಯ ಬಂತಾ? ಹಲೋ ಹಾ ಹೇಳ್ರಮ್ಮ, ಯಾರು ಮಾತಾಡೋದು? ನಾನ್ ಸ್ವಾತಿ ಅಂತರಿ. ಯಾವ ಊರು? ಕುಡ್ಚಿಂದ ರೀ. ಹಾ, ಪ್ರಶ್ನೆ ಕೇಳ್ರಮ್ಮ, ಯಾವ ವಿಷಯದ ಬಗ್ಗೆ? ಇಂಗ್ಲಿಷ್ ರೀ. ಹಾ, ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ರೆ 60-70 ತನಕ ಸ್ಕೋರ್ ಮಾಡಬಹುದಲ್ರಿ? ಅಲ್ಲ, ಅದು ಮಾಡೆಲ್ ಕ್ವಶನ್ ಪೇಪರ್ ಸುಮ್ನೆ ಈ ಮಾಡೆಲ್ ಅಲ್ಲಿ ಕ್ವಶನ್ ಇರುತ್ತೆ ಅಂತಂದು ನೀವು ಎಲ್ಲ ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಒಂದು ಕ್ವಶನ್ ಬ್ಯಾಂಕ್ ಬಿತ್ತಿದೆ, ಅದನ್ನೆಲ್ಲ ನೀವು ಸ್ಟಡಿ ಮಾಡಿದ್ರೆ ಅಪ್ ಟು 60-70 ಆರಾಮ್ಸೆ ಸ್ಕೋರ್ ಮಾಡಬಹುದಮ್ಮ, ಏನ್ ಪ್ರಾಬ್ಲಮ್ ಇಲ್ಲ. ಆರ್ ಕ್ವಶನ್ಸ್ ಸಾಲ್ವ್ ಮಾಡಕ್ ಹೋಗ್ಬಿಡ್ರಿ, ಟೈಮ್ ಶಾರ್ಟೇಜ್ ಬೀಳುತ್ತೆ. ಇದರ್ A or B ಅಂತ ಇದೆ. Aದು 4 ಕ್ವಶನ್ಸ್ ಮಾಡ್ರಿ, ಇಲ್ಲ B ಇದು ಮಾಡ್ರಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಇಂಪಾರ್ಟೆಂಟ್ ಬರಿಬೇಕಲ್ಲ, ಸಮಯ ಸಿಗಂಗಿಲ್ಲ ಅದಕ್ಕಾಗಿ ಇವು ಬೆಟರ್ ರೈಟ್. ಯಾವ್ದು ನೀವು ಕಾನ್ಫಿಡೆಂಟ್ ಆಗಿರ್ತೀರಲ್ಲ ಆನ್ಸರ್ ಮಾಡ್ತೀವಿ ಅಂತ, ಆ ಪಾರ್ಟನ್ನ ಮಾಡ್ಬಿಡ್ರಿ. ಸರಿ ಅಮ್ಮ ಸ್ವಾತಿ. ಹಲೋ ಹೇಳ್ರಿ, ಯಾರು ಮಾತಾಡೋದು? ನಾವು ಪ್ರಸಾದ್ ಸೀಸಂಬ್ರಿ ಮಠ ಧಾರವಾಡದಿಂದ ರೀ. ಹಾ, ಪ್ರಶ್ನೆ ಕೇಳ್ರಿ ಪ್ರಸಾದ್.
ಇಂಗ್ಲಿಷ್ ಇತ್ರಿ ನಮ್ದು. ಕೇಳ್ರಿ, ಏನ್ ಪ್ರಶ್ನೆ ಏನ್ ಅದ ಕೇಳಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅವು ಬರೀ ಆನ್ಸರ್ ಅಷ್ಟ ಬರೋದು ನಡಿದೈತ್ರಿ, ಏನ್ ಸೆಂಟೆನ್ಸ್ ಎಲ್ಲ ಬರೀ? ನೀವು ಫಿಲ್ ಅಪ್ ದ ಬ್ಲಾಂಕ್ಸ್ ಏನ್ ಫಸ್ಟ್ ಮೇನ್ 10 ಕೊಟ್ಟಿರ್ತಾರಲ್ಲ, ಅದು ಫಸ್ಟ್ ಮೇನ್ ಅಂತ ಬರ್ದು 1ನೇ ಪ್ರಶ್ನೆ ಅಂತ ಬರ್ದು ಆಪ್ಷನ್ ಬರ್ದು ಅದೇನ್ ಆಪ್ಷನ್ ಇದೆ ಆನ್ಸರ್ ಅದನ್ನ ನೀಟಾಗಿ ಬರಿಬೇಕಾಗುತ್ತೆ. 10 ಕ್ವಶನ್ಸ್ ಇರುತ್ತೆ, ಆರಾಮಾಗಿ ಬರೆದ್ ಬಿಡ್ಬೋದು ನೀವು. 11ನೇದು ಫಿಲ್ ಇನ್ ದ ಬ್ಲಾಂಕ್ಸ್ ಐತಲ್ರಿ, 11 ಆನ್ಸರ್ಸ್ ಅಷ್ಟೇ ಬರೆದ್ರೆ ಸಾಕು, ಪ್ಯಾಸಿವ್ ಫಾರ್ಮ್ಸ್. ಆಮೇಲೆ ಇದು 31ನೇದು ಬೀರಿ, ಅದು ಫಿಲ್ ಇನ್ ದ ಬ್ಲಾಂಕ್ಸ್ ಐತಲ್ಲ, ಅದಕ್ಕೂ ಆನ್ಸರ್ ಅಷ್ಟೇ ಬರೆದ್ರೆ ಆಗುತ್ತೆ. ಅಲ್ಲಿ 33rd ಕ್ವಶನ್ ನೋಟ್ ಮೇಕಿಂಗ್ ಇದೆ ನೋಡ್ರಿ, ಅವ್ರು ಯಾವ ರೀತಿಯಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ಆ ರೀತಿ ಬಾಕ್ಸಸ್ ಅಲ್ಲೇ ನೀವು ಆನ್ಸರ್ ಬರಿಬೇಕಾಗುತ್ತೆ. ಅದು 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಕ್ವಶನ್ ನಂಬರ್ 33 ಕ್ವಶನ್ ಆನ್ ನೋಟ್ ಮೇಕಿಂಗ್, ಅದನ್ನ ನೀವು ಬಾಕ್ಸಸ್ ಬರೆದು ಬರಿಬೇಕು ಆನ್ಸರ್ಸ್. ಗೊತ್ತಾಯ್ತಲ್ಲ ಪ್ರಸಾದ್? ಧನ್ಯವಾದ. ಮತ್ತೊಂದು ಕರೆ. ಹಲೋ, PUC ಪರೀಕ್ಷಾ ಸಿದ್ಧತೆ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಹೇಳ್ರಿ, ಯಾರು ಮಾತಾಡೋದು? ಅಪೂರ್ವ ಅಂತ ರೀ. ಅಪೂರ್ವ, ಯಾವ ಊರಿಂದ? ಸೈದಾಪುರ್. ಪ್ರಶ್ನೆ ಕೇಳ್ರಮ್ಮ. ಅಕೌಂಟೆನ್ಸಿ ಐತ್ರಿ ಮ್ಯಾಮ್. ಅಕೌಂಟೆನ್ಸಿ ಮಿಡಲ್ ಅಂದ್ರ ಕ್ವಶನ್ ತೆಗಿತಾರಿ 1 ಮಾರ್ಕ್ಸ್ ರೀ? ಇಲ್ಲಮ್ಮ, ಪ್ರತಿಯೊಂದು ಚಾಪ್ಟರ್ ಮೇಲೂ 2 ಮಾರ್ಕ್ಸ್ ಅಂದ್ರೆ 1 ಮಾರ್ಕ್ಸಿಂದ 2 ಅಂಕಗಳು ಬರ್ತಾವು. ಮಿಡಲ್ ಅಂತ ತೆಗಿಯೋದಿಲ್ಲ. ನೀನ್ ಥಿಯರಿ ಮೇನ್ ಪಾಯಿಂಟ್ ಮಾಡ್ಕೊಂಡ್ರೆ, ಅಕೌಂಟೆನ್ಸಿ ಥಿಯರಿದು ಮೇನ್ ಪಾಯಿಂಟ್ ಮಾಡ್ಕೊಂಡ್ರೆ ಎಲ್ಲಾ ಚಾಪ್ಟರ್ ಒಳಗೂ 1 ಮಾರ್ಕ್ಸಿಂದ 2 ಪ್ರಶ್ನೆಗಳು ಬರ್ತಾವು, 2 ಮಾರ್ಕ್ಸಿಂದ 5 ಪ್ರಶ್ನೆಗಳು ಬರ್ತಾವು. ನೀನ್ 3 ಆನ್ಸರ್ ಮಾಡಿದ್ರೆ ಸಾಕು, ಸಮಸ್ಯೆ ಏನಿಲ್ಲ. ಉಳಿದಿದ್ದಂತೂ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ? ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರಲ್ಲ ಅಕೌಂಟೆನ್ಸಿ ಬೋರ್ಡ್ನವರು, ಆ ಒಂದು ಕ್ವಶನ್ ಬ್ಯಾಂಕ್ ಅನ್ನ ನೀವು ರೆಫರ್ ಮಾಡಿದ್ರಂದ್ರೆ ಎಲ್ಲ ಚಾಪ್ಟರ್ ಇಂದ ನಿಮ್ಗೇನಾಗುತ್ತಂದ್ರೆ 2 ಕ್ವಶನ್ಸ್ ಬರ್ತದೆ 1 ಮಾರ್ಕ್ಸ್ ಇದ್ದು. ಅವ್ನ್ ರೆಫರ್ ಮಾಡಿದ್ರೆ ಈಸಿಯಾಗಿ ನಿಮ್ಗೇನಾಗುತ್ತಂದ್ರೆ ಕ್ವಶನ್ಸ್ ಅವೈಲೇಬಲ್ ಆಗ್ತದೆ, ಸಿಗ್ತದ, ನೀವು ಆನ್ಸರ್ ಮಾಡಬಹುದು. ಅಂದ ಮ್ಯಾಮ್ ಕ್ವಶನ್ ಬ್ಯಾಂಕ್ ನಾಗಿನ ಕ್ವಶನ್ ಹಾಕ್ತಾರಿ? ಕ್ವಶನ್ ಬ್ಯಾಂಕ್ ಇಸ್ ಜಸ್ಟ್ ಮಾಡೆಲ್ ಅದೇ ತರಾನೇ ಬರುತ್ತೆ, ಅದೇ ಬರುತ್ತೆ, ಅದೇ ಇರಂಗಿಲ್ಲ, ಅದೇ ಇರೋದಿಲ್ಲ, ಅದೇ ತರ ಬರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ಎಲ್ಲಾನು ಚಾಪ್ಟರ್ ವೈಸ್ ಎಲ್ಲಾನು ಪ್ರತಿಯೊಂದನ್ನು ಕೊಟ್ಟಿದಾರ, ಎಲ್ಲಾನು ಕವರ್ ಮಾಡಿದಾರ. ಇಲ್ಲ ಅಂತ ಹೇಳೋದಿಲ್ಲ, ಅದ್ರೊಳಗಿಂದ ಬರ್ತದೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಜಸ್ಟ್ ಈಸ್ ಫಾರ್ ರೆಫರೆನ್ಸ್. ಆ ತರಹ ಇರ್ತದ, ಅದೇ ಪ್ರಶ್ನೆ ಬರ್ತದ ಅಂತಲ್ಲ ಅಂತ ಹೇಳಿಕತ್ತಾರ. ಗೊತ್ತಾಯ್ತಾ ಅಪೂರ್ವ? ಕ್ವಶನ್ ಬ್ಯಾಂಕ್ ರೆಫರ್ ಮಾಡಮ್ಮ ನೀನು, ಅದ್ರೊಳಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಫುಲ್ ಐಡಿಯಾ ಬರುತ್ತೆ ವಿತ್ ಆನ್ಸರ್. ಈಚ್ ಚಾಪ್ಟರ್ ಒಳಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಟ್ಟು ಕೆಳಗಡೆ ಆನ್ಸರ್ ಕೊಟ್ಟಿದಾರಮ್ಮ. ನಿನ್ಗೆ ಟೈಮ್ ಇದೆ, ಮಾಡ್ಕೋ. ಹೆದರ್ಬೇಡ, ಖಂಡಿತ. ಕೇಳಮ್ಮ, ಹೇಳಿ ಮ್ಯಾಮ್. ಮಾರ್ಕೆಟಿಂಗ್ ಲೆಸನ್ ಒಳಗು ಈ ಸಲ ಅಂದ್ರ ನಾವ್ ಬರೇ ಪಾಯಿಂಟ್ ಅಟ್ಟ ಓದಿವ್ರಿ ಅವ್ರಿ. ಅದು ಲೈನ್ ಟು ಲೈನ್ ಓದ್ಬೇಕೇನ್ರಿ? ನೋ ಪ್ರಾಬ್ಲಮ್, ಹಂಗೇನು ಇಲ್ಲಮ್ಮ. ನೋಡಮ್ಮ, ನೀನು ಮೇನ್ ಪಾಯಿಂಟ್ಸ್ 4 ಮಾರ್ಕ್ಸ್ ಕ್ವಶನ್ಗೆ 4 ಪಾಯಿಂಟ್ ಬರೆದ್ರೆ, ಬರೀ ಮೇನ್ ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಈಚ್ ಪಾಯಿಂಟ್ 1 ಮಾರ್ಕ್ಸ್ ಸಿಗುತ್ತೆ. 8 ಮಾರ್ಕ್ಸ್ ಕ್ವಶನ್ಗೆ ಬರೀ ನೀನು 8 ಮೇನ್ ಪಾಯಿಂಟ್ ಬರೆದ್ರು 4 ಮಾರ್ಕ್ಸ್ ಸಿಗುತ್ತೆ. ಅದು ಮಾರ್ಕೆಟಿಂಗ್ ಚಾಪ್ಟರ್ ಜನರಲ್ ಇದೆ. ಆ ಚಾಪ್ಟರ್ ಓದ್ಬಿಟ್ಟು ನೀನ್ ಜನರಲ್ ಟರ್ಮ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ರು ಖಂಡಿತ ಮಾರ್ಕ್ಸ್ ಸಿಗುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ. 21 ಮಾರ್ಕ್ಸ್ಗೆ ಕನಿಷ್ಠ 18 ಆದ್ರೂ ಬರುತ್ತೆ. ಅರ್ಥ ಮಾಡ್ಕೊಂಡು ಅವ್ರ ಓನ್ ಸೆಂಟೆನ್ಸ್ ಅನ್ನ ಕೂಡ ಬರೀಬಹುದು, ಖಂಡಿತ. ಪಾಯಿಂಟ್ಸ್ ತಿಳ್ಕೊಂಡು. ಮತ್ತೊಂದು ಕರೆ. ಈಗ ಅದೊಂದು ಸಮಸ್ಯೆ ಇರ್ತದ ಮೇಡಮ್ ಮಕ್ಕಳಿಗೆ. ಈಗ ಬಿಸ್ನೆಸ್ ಸ್ಟಡೀಸ್ ಆಗಿರಬಹುದು, ಅದ್ರೊಳಗ ಹೆಂಗ ನಾವು ನಮ್ಮ ಶಬ್ದಗಳೊಳಗ ನಮ್ಮ ವಾಕ್ಯಗಳೊಳಗ ಬರೀಬಹುದಾ ಅಂತ. ಖಂಡಿತ ಮೇಡಮ್, ನಮ್ಮ ವರ್ಡ್ ಒಳಗೆ. ಹಲೋ. ಹೇಳ್ರಿ. ನಾವು ಸೆಕೆಂಡ್ PUC ಮ್ಯಾಮ್. ನಿಮ್ಮ ಹೆಸರು, ಯಾವ ಊರಿಂದ ಕರೆ ಮಾಡ್ಲಿಕತ್ತೀರಿ? ಮ್ಯಾಮ್ ನಮ್ಮ ಹೆಸರು ಶ್ರೀದೇವಿ ಬಾಗಣ್ಣವ್ರ ಅಂತಾರಿ. ನಮ್ದು ಹೇರೂರಿ ಮ್ಯಾಮ್, ಹಾವೇರಿ ಜಿಲ್ಲಾ. ಪ್ರಶ್ನೆ ಕೇಳ್ರಿ ಶ್ರೀದೇವಿ. ಮ್ಯಾಮ್ ಈಗ ಇದು ರೀ ರಿಪೋರ್ಟೆಡ್ ಸ್ಪೀಚ್ ಮ್ಯಾಮ್. ಹೇಳಿ. ಅವು ಒಂದ್ ಸ್ವಲ್ಪ ನಮಗ್ ಡೌಟ್ ಬರ್ತಾವ್ರಿ ಮ್ಯಾಮ್. ಆ ರಿಪೋರ್ಟರ್ ಸ್ಪೀಚ್ ಅನ್ನ ನಾವು ಹೀಗೆ 5 ನಿಮಿಷದಲ್ಲಿ ಹಾಗೆ ಹೇಳಲಿಕ್ಕೆ ಆಗೋಂಗಿಲ್ಲ. ಅದರಲ್ಲಿ ಏನು ರೂಲ್ಸ್ ಇದೆಯಲ್ಲ, ಒಂದು ಇಂಟರೋಗೇಟಿವ್ ಸೆಂಟೆನ್ಸಸ್ ಬರುತ್ತೆ. ಇಂಟರೋಗೇಟಿವ್ ಸೆಂಟೆನ್ಸಸ್ ಬಂದಾಗ ಕ್ವಶನ್ ಅಂತ ಬರೆಯೋದು, ಆ ರಿಪೋರ್ಟಿಂಗ್ ವರ್ಬ್ಸ್ ಅನ್ನ ನೀವು ಹಾಕಿ ಬರೆದ್ರೆ ನಿಮಗೆ ಒಂದು ಸೆಂಟೆನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನೀವು ಈಸಿಲಿ ತಗೋಬಹುದು. ಅದಕ್ಕೆ ನೀವೇನ್ ಮಾಡ್ರಿ, 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನು ರಿಪೋರ್ಟರ್ ಸ್ಪೀಚಸ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡಿ ಬರೀರಿ. ಆಯ್ತಮ್ಮ ಶ್ರೀದೇವಿ, ಮತ್ತೇನಾದ್ರು ಕೇಳೋದು ಅದನ್ನ? ಮ್ಯಾಮ್ ಮಲ್ಟಿಪಲ್ ಚಾಯ್ಸ್ ಒಳಗ್ರಿ ಮ್ಯಾಮ್. MCQs ಅಲ್ಲಿ. ಹೇಳಮ್ಮ.
ಮ್ಯಾಮ್ ಅದ್ರೊಳಗೆ ಮ್ಯಾಮ್ ಈಗ ಇದ್ರಿ ಜೋಡಿಸಿ ಬರೀರಿ ಅಂತ ಇರ್ತೈತಲ್ರಿ ಮ್ಯಾಮ್. ಹೌದು. ಅದು ಒಂದ್ ಸ್ವಲ್ಪ ಡೌಟ್ ಬರ್ತೈತ್ರಿ ಮ್ಯಾಮ್. ಅಂದ್ರ ಈಗ ಯಾವ ಟೈಮಿಗೆ ಯಾವ್ದು ತಗೋಬೇಕು ಅನ್ನೋದು ಡೌಟ್ ಬರ್ತೈತ್ರಿ ಮ್ಯಾಮ್. ಅದರಲ್ಲಿ ಅವರು ಎ ಕಾಲಮ್ ನಲ್ಲಿ 3, ಬಿ ಕಾಲಮ್ ನಲ್ಲಿ 3 ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಗೆ ಇವಾಗ ಲಾರಾದಾಗಿರ್ಬೋದು, ಗಾನ್ಸೆಲಾದಾಗಿರ್ಬೋದು, ಯಾರ್ದಾದ್ರೂ ಒಬ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂತ ಹೇಳಿದ್ರೆ ಬೇರೆದನ್ನ ಈಸಿಲಿ ನೀವು ಫೈಂಡ್ ಔಟ್ ಮಾಡಿ ಬರೀಬಹುದು. ಅವರೇ ಕೊಟ್ಟಿರ್ತಾರೆ ಆನ್ಸರ್ಸ್. ಸ್ವಲ್ಪ ಟೈಮ್ ತಗೊಂಡು ಆ ಆನ್ಸರ್ ನ ವಿಚಾರ ಮಾಡಿ ಮ್ಯಾಚ್ ಮಾಡಿ. ಹಲೋ, ಪಿಯುಸಿ ಪರೀಕ್ಷಾ ಸಿದ್ಧತೆ. ಹಲೋ ಮ್ಯಾಮ್, ಕಾಲ್ ಕಟ್ ಆಗ್ತಿ. ಹಾ ಹೇಳ್ರಿ. ಯಾರು? ಅಪೂರ್ವನಾ? ಯಾರು? ಅಪೂರ್ವ, ಪ್ರಶ್ನೆ ಕೇಳ್ರಿ ಮ್ಯಾಮ್. ಅದ ಮಾರ್ಕೆಟಿಂಗ್ ರೀ 1 ಮಾರ್ಕ್ಸ್ ಮಿಡಲ್ ತೆಗಿತಾರ ಏನ್ ಪಾಯಿಂಟ್ ಅಟ್ಟ ನೋಡ್ಕೋದ್ರಿ 1 ಮಾರ್ಕ್ಸ್ ಸಿಗಿರಿ? ಮಿಡಲ್ ತೆಗಿತಾರೆ, ಪಾಯಿಂಟ್ ತೆಗಿತಾರೆ. ನೀನ್ ಪಾಯಿಂಟ್ ಕವರ್ ಮಾಡಿದ್ರೆ ಮಿಡಲ್ ತೆಗೆದದ್ದು ಹೆಲ್ಪ್ ಆಗುತ್ತೆ. ಹಾ ಮ್ಯಾಮ್, ಪಾಯಿಂಟ್ ಅಟ್ಟ ಓದ್ಕೊಂಡ್ ನಡೀತೈತಿ. ಹಾ, ಓಕೆ, ನೋ ಪ್ರಾಬ್ಲಮ್. ಆ ಚಾಪ್ಟರ್ ಪಾಯಿಂಟ್ ಒಂದೇ ಓಡಿ ನಡೀತೈತಿ, ಸಮಸ್ಯೆ ಇಲ್ಲ. ಆಯ್ತಾ ಅಪೂರ್ವ? ಹಲೋ, ಪಿಯುಸಿ ಪರೀಕ್ಷಾ ಸಿದ್ಧತೆ. ಈಗ ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಒಂದ್ ಸ್ವಲ್ಪ ಹೇಳಬೇಕು ಅಂತ. ಅಂದ್ರ ಈಗ ಎ ಆರ್ ಬಿ ಅಂತಿದ್ದಾಗ ಎರಡೂ ಅವರು ಟ್ರೈ ಮಾಡೋದು ಬೇಡ ಅಂತ. ಈಗ ಚಾಯ್ಸ್ ಇದ್ದಾಗ ಅಂದ್ರೆ ಸಮಯ ಹೋಗ್ತದಲ್ಲ, ಹಂಗಾಗಿ ಯಾವುದು ಮೊದಲು ಕಂಪಲ್ಸರಿ ಇರ್ತದ ಅದನ್ನ ಬರ್ದ್ಬಿಡ್ಬೇಕು. ಫಸ್ಟ್ ಎಷ್ಟು ಕ್ವಶನ್ ಕೇಳ್ತಾರಲ್ಲ ಆನ್ಸರ್ ಮಾಡ್ಬೇಕಲ್ಲ, ಅಷ್ಟು ಫಸ್ಟ್ ಆನ್ಸರ್ ಮಾಡ್ಬೇಕು. ಆಮೇಲೆ ನಿಮ್ಗೆ ಟೈಮ್ ಉಳೀತು ಅಂತಂದ್ರೆ, ನಿಮಗ್ ಬೇಕು ಅನ್ಸಿದಂದ್ರೆ ನೀವು ಸಾಲ್ವ್ ಮಾಡ್ರಿ, ನೀವು ಆನ್ಸರ್ ಮಾಡ್ರಿ. ಫಸ್ಟ್ ಎಷ್ಟು ನಿಮಗೆ ಬೇಕಲ್ಲ ಅಷ್ಟು ನೀವು ಆನ್ಸರ್ ಮಾಡ್ಬೇಕು, ಇಲ್ಲಾಂದ್ರೆ ಟೈಮ್ ವೇಸ್ಟ್ ಆಗ್ಬಿಡ್ತದೆ ನಿಮ್ಗೆ. ಹಲೋ, ಪಿಯುಸಿ ಪರೀಕ್ಷಾ ಸಿದ್ಧತೆ, ಯಾರು ಮಾತಾಡೋದಮ್ಮ? ನಾವು ಶೆಡಬಾಳದಿಂದ MDLS ಅಂತ ಮಾತಾಡೋದು. ಇಲ್ಲ, ಇದು ಮಕ್ಕಳಿಗಾಗಿ ಇರೋದಲ್ಲ MDLS ಅವರೇ. ಹಲೋ, ಪಿಯುಸಿ ಪರೀಕ್ಷಾ ಸಿದ್ಧತೆ. ಮೇಡಮ್, ಪಿಯುಸಿ ಪರೀಕ್ಷೆಯ ಸಿದ್ಧತೆಯ ಬಗ್ಗೆ ಫೋನ್ ಇನ್ ಕಾರ್ಯಕ್ರಮ ಇದು. ಹಲೋ 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 ಹಲೋ, ಯಾರು ಮಾತಾಡೋದು? ಮಕ್ಕಳು ಈಗ ಒಂದು ಸಲ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ. ಹಲೋ, ನೀವ್ ಹೇಳ್ರಿ, ಇದು ಪರೀಕ್ಷಾ ಸಿದ್ಧತೆಯ ಬಗ್ಗೆ ಫೋನ್ ಇನ್ ಕಾರ್ಯಕ್ರಮ. ಯಾರು ಮಾತಾಡೋದು? ಹಾ ಹೇಳ್ರಿ. ಹೌದೌದು, ಹೇಳ್ರಿ. ನಿಮ್ ಹೆಸರೇನು? ನಮ್ಮ ಹೆಸರು ಜ್ಞಾನೇಶ್. ಜ್ಞಾನೇಶ್, ನೀವ್ ಯಾವ ಊರಿಂದ ಮಾತಾಡ್ಲಿಕತ್ತೀರಿ? ನಾವು ಧಾರವಾಡ ಮೇಡಮ್. ಹೌದಾ? ಏನ್ ಪ್ರಶ್ನೆ ಇದೆ ಕೇಳ್ರಿ. ನಮ್ದು ಬಿಸ್ನೆಸ್ ಸ್ಟಡಿ ಸ್ವಲ್ಪ ಹೇಳ್ಬೇಕು. ಪ್ರಶ್ನೆ ಕೇಳ್ರಿ. ಮತ್ತ ಇಂಪಾರ್ಟೆಂಟ್ ಏನಾದ್ರು ಇದ್ರೆ ಹೇಳ್ಬೇಕು. ಬಿಸ್ನೆಸ್ ಸ್ಟಡಿ ಇಂಪಾರ್ಟೆಂಟ್ ಅಂತ ಏನು ಇಲ್ಲಪ್ಪ. ನೋಡು, ಪ್ರಶ್ನೆ ಕೋಶವನ್ನ ಇಲಾಖೆ ಬಿಟ್ಟಿದೆ. ಆ ಪ್ರಶ್ನೆ ಕೋಶವನ್ನ ನೀನ್ ಮಾಡಿದ್ರೆ ಖಂಡಿತ ಪಾಸ್ ಆಗ್ತೀಯ. ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ. ಈಗ ಬಿಸ್ನೆಸ್ ಸ್ಟಡಿ ಒಳಗೆ ಟೋಟಲ್ 11 ಚಾಪ್ಟರ್ ಅಲ್ವಾ? ಅದ್ರೊಳಗೆ ನೀನು ಫಸ್ಟ್ ಇನ್ 3 ಚಾಪ್ಟರ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇಷ್ಟೇ ಚಾಪ್ಟರ್ ಮಾಡಿದ್ರು ಸಹ ಅಲ್ಲಿ ನಿಮ್ಗೆ 29 ಮಾರ್ಕ್ಸ್ ಇಂತ ಪ್ರಶ್ನೆಗಳು ಕವರ್ ಆಗ್ತಾವ. ಅವು 3 ಚಾಪ್ಟರ್ ಥರೋ ಮಾಡಿದ್ರು ನಿನ್ಗೆ 29 ಮಾರ್ಕ್ಸ್ ಬಂತು. ಇಂಟರ್ನಲ್ ಅಸೆಸ್ಮೆಂಟ್ 11 ಮಾರ್ಕ್ಸ್ ಬಂತು. ಅಲ್ಲಿಗೆ ನಿನಗೆ 41 ಮಾರ್ಕ್ಸ್ ಆಗುತ್ತೆ. 35 ಬಿದ್ರೆ ಪಾಸ್. ಖಂಡಿತ 3 ಸೆಲೆಕ್ಟೆಡ್ ಚಾಪ್ಟರ್ ಮಾಡಿದ್ರೆ ನೀನ್ ಪಾಸ್ ಆಗ್ತೀಯ. ಕ್ವಶನ್ ಬ್ಯಾಂಕ್ ಇದೆ, ಅದನ್ನ ನೋಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ನಿನ್ಗೆ. ಹಲೋ, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ನೋದು ಬೇಡ. ಮಕ್ಕಳು ಈ ಇದ್ರೊಳಗೆ ಯಾವ್ದು ಬರಬಹುದು, ಕ್ವಶನ್ ಬ್ಯಾಂಕ್ ಒಂದು ಪ್ಯಾಟರ್ನ್ ಅಂತ ಕೊಟ್ಟು ಬಿಟ್ಟಾರಲ್ಲ, ಆ ಪ್ಯಾಟರ್ನ್ ನೋಡ್ಕೊಂಡ್ ಬಿಟ್ರೆ ಅವರಿಗೆ ಒಂದು ಐಡಿಯಾ ಬರ್ತದಂತೆ ಹೆಂಗ್ ಬರೀಬೇಕು. ಇದು ಈ ತರದ್ ಬರಬಹುದಾ, ಈ ತರದ್ ಬರಬಹುದಾ. ಆಮೇಲೆ ಇಷ್ಟೇ ಮ್ಯಾಚ್ ದ ಫಾಲೋವಿಂಗ್ ಈ ತರ ಇರಬಹುದು, ಪ್ರಶ್ನೆಗಳು ಈ ತರ ಇರಬಹುದು, MCQs. ಆಮೇಲೆ ಹಲೋ, ಹೇಳ್ರಿ. ಪಿಯುಸಿ ಪರೀಕ್ಷಾ ಸಿದ್ಧತೆ ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ಹಲೋ, ಇಲ್ಲ, ಕೇಳಿಸ್ತಾ ಇಲ್ಲ. ಈ ಸಲ ಅದು ಹಾಟ್ಸ್ ಅಂತ ಹೇಳಿ ಒಂದಿರೋದಲ್ಲ, ಅದು ಬಹುಶಃ ಮೊದಲನೇ ಸಲ ಇಂಟ್ರೊಡ್ಯೂಸ್ ಮಾಡಿರೋದು. ಅದ್ರ ಬಗ್ಗೆ ಕೂಡ ಒಂದ್ ಸ್ವಲ್ಪ ಮಕ್ಕಳಿಗೆ ಗೊಂದಲ ಇದೆ. ಹಲೋ. ಹಾ, ಏನ್ ಹೆಸರಮ್ಮ?
ಮ್ಯಾಮ್ ಅದು ಸ್ಟಾರ್ಟ್ ಆಗಿಲ್ಲಲ್ಲ ರೀ 7 ಗಂಟೆ ಅಂದಿದ್ರಿ. ಶುರು ಆಗಿದಲ್ಲಮ್ಮ ಪರೀಕ್ಷೆ ಸಿದ್ಧತೆಯ ಬಗ್ಗೆ. ಪ್ರಶ್ನೆ ಕೇಳ್ರಿ. ನಿಮ್ಮ ಹೆಸರೇನು? ಮಾನ್ಸಾಬಾಜಿ ಮ್ಯಾಮ್. ಅದರ FM ರೇಡಿಯೋ ನಂಬರ್ FM ಮೇಲೆ ಇಲ್ಲಮ್ಮ. ಇವತ್ತು ಕ್ರಿಕೆಟ್ ಪಂದ್ಯ ಇರೋದ್ರಿಂದ ಇವತ್ತು MW ಮೇಲೆ ಅದ. ಪ್ರಶ್ನೆ ಕೇಳ್ರಿ. ಈಗ ನಿಮ್ಗೆ ಸಿಕ್ಕದಲ್ಲ, ಕರೆ ಸಿಕ್ಕದಲ್ಲ, ಪ್ರಶ್ನೆ ಕೇಳ್ರಿ. ಇಂಗ್ಲಿಷ್ ಬಗ್ಗೆ ಕೇಳಬೇಕಾಯ್ತು. ಕೇಳ್ರಿ. ಮಾನಸ ಅಲ್ಲ, ಧಾರವಾಡದಿಂದ. ಎಸ್ ಮ್ಯಾಮ್. ಪ್ರಶ್ನೆ ಕೇಳ್ರಿ. ಮ್ಯಾಮ್ ಇಂಗ್ಲಿಷ್ ಪ್ಯಾಟರ್ನ್ ಚೇಂಜ್ ಆಗದಲ್ಲ ರೀ, ಕ್ವಶನ್ ಯಾವ ಟೈಪ್ ಬರ್ಬೋದು? ಇವಾಗ ಇಷ್ಟೊತ್ತು ನಾವು ಅಪ್ ಟು 32, ಸೊ 1 to 36 ಕ್ವಶನ್ಸ್ ಇರ್ತಾವಮ್ಮ. 32 ಕ್ವಶನ್ಸ್ ವರೆಗೂ ನಾವು ಡೀಲ್ ಮಾಡಿದ್ವಿ. 33rd ಕ್ವಶನ್ ಎ ಕ್ವಶನ್ ಆನ್ ನೋಟ್ ಮೇಕಿಂಗ್ ಅಂತ ಬರುತ್ತದು 2 ಮಾರ್ಕ್ಸಿಗೆ. ಅದಾದ್ಮೇಲೆ ಕ್ವಶನ್ ನಂಬರ್ 34 ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಇರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 35 ಕಂಪ್ಲೀಟ್ ದ ಫಾಲೋಯಿಂಗ್ ಡಯಲಾಗ್. ಸೊ ಅವರು ಬ್ರಾಕೆಟ್ ನಲ್ಲಿ ನಿಮಗೆ ಪ್ರಾಪ್ಸ್ ಕೊಟ್ಟಿರ್ತಾರೆ, ವೆದರ್ ಇಟ್ ಈಸ್ ಗ್ರೀಟಿಂಗ್, ರಿಕ್ವೆಸ್ಟಿಂಗ್, ಕಾಂಪ್ಲಿಮೆಂಟಿಂಗ್, ಶೋಯಿಂಗ್ ಡೈರೆಕ್ಷನ್, ಶೋಯಿಂಗ್ ಗ್ರಾಟಿಟ್ಯೂಡ್, ಸೀಕಿಂಗ್ ಪರ್ಮಿಷನ್, ಕಂಗ್ರಾಚುಲೇಟಿಂಗ್, ಸೀಕಿಂಗ್ ಹೆಲ್ಪ್ ಅಂತ ನೀವು ಯಾವುದು ಸೂಕ್ತ. ಗ್ರೀಟಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಈ ರೀತಿ ಇರುತ್ತೆ. ರಿಕ್ವೆಸ್ಟಿಂಗ್ ಅಂದ್ರೆ ಪ್ಲೀಸ್ ಹಾಕಿ ನೀವು ಸೆಂಟೆನ್ಸಸ್ ಬರೆಯೋದು. ಇಷ್ಟೇ ಮಾಡಿದ್ರು ನೀವು 3 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಪಾರ್ಟ್ ಗೆ ಹೋದ್ರೆ ಲೆಟರ್ ರೈಟಿಂಗ್ ಇರುತ್ತೆ. ಲೆಟರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿದ್ರೆ 5 ಮಾರ್ಕ್ಸ್ ಅಂತೂ ಖಂಡಿತವಾಗಿ ಬರುತ್ತೆ. ಇಲ್ಲ ಲೆಟರ್ ರೈಟಿಂಗ್ ನಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಸ್ಪೀಚ್ ರೈಟಿಂಗಿಗೂ ಹೋಗಬಹುದು, ಅದು ನಿಮಗೆ 5 ಮಾರ್ಕ್ಸ್ ಅನ್ನ ಕೊಡುತ್ತೆ. ಟೋಟಲಿ 36 ಕ್ವಶನ್ಸ್ ಇರ್ತವೆ, ಅದರಲ್ಲಿ 30 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಮಾನಸ, ನೀವು ಬಹುಶಃ ಉತ್ತರ ಸಿಕ್ಕದಲ್ಲ, ಹೇಳ್ರಿ. 4 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟರ್ ಇಂದ ಬರ್ಬೋದು ಅಂತ? 4 ಮಾರ್ಕ್ ಕ್ವಶನ್ 1 ಕಂಪಲ್ಸರಿ ಪೋಯಮ್ಸ್ ಎಷ್ಟಿದೆಯಲ್ಲ, 1 ಪೋಯಟ್ರಿಯಿಂದ ಬರುತ್ತೆ. 1 ಕಂಪಲ್ಸರಿ ಕ್ವಶನ್ ಡ್ರಾಮಾ ಸನಿ ಮಾರ್ನಿಂಗ್ ಅದರಿಂದ ಬರುತ್ತೆ. ಆಮೇಲೆ ಎಲ್ಲಾ ಯೂನಿಟ್ಸ್ ಇಂದ ನೀವು ತಗೋಬಹುದು. ಟೋಟಲಿ ಅವರು 6 ಕ್ವಶನ್ಸ್ ಕೊಟ್ಟಿರ್ತಾರೆ. 6 ಅಲ್ಲಿ ನೀವು 3 ಆನ್ಸರ್ ಮಾಡಬೇಕಾಗುತ್ತಮ್ಮ. ಆಮೇಲೆ ಇವತ್ತು MW ಮೇಲೆ ಕೇಳ್ರಮ್ಮ. ಹಲೋ. ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಅಶ್ವಿನಿ. ಯಾವ ಊರಿಂದ ಮಾತಾಡ್ಲಿಕತ್ತೀರಿ? ಬಸಾಪುರ. ಎಲ್ಲಿ ಬರ್ತದ? ಪ್ರಶ್ನೆ ಕೇಳ್ರಮ್ಮ. ಪ್ರಶ್ನೆ ಕೇಳ್ರಿ. BS ಹಾರ್ಟ್ಸ್ ಕ್ವಶನ್ ಎದುರಾಗಿಂದ ಬೇಕಾದ್ರೆ BS ಹಾರ್ಟ್ಸ್ ಇಂಥದೇ ಅಂತ ಫಿಕ್ಸ್ ಇಲ್ಲಮ್ಮ. ಇದೇ ಚಾಪ್ಟರ್ ಮೇಲೆ ಕೇಳಬೇಕಂತ ಇಲ್ಲ. ಅವ್ರು ಯಾವ್ದ್ರ ಮೇಲಾದ್ರೂ ಕೇಳ್ಬೋದು. 1 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ಬಟ್ ಈ ಹಾರ್ಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ನೀನು ಕ್ವಶನ್ ಬ್ಯಾಂಕ್ ಅನ್ನು ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಟೋಟಲ್ ಮಾರ್ಕ್ಸ್ ನಿನಗೆ ಅದು 10% ಹಾರ್ಟ್ಸ್ ಕವರ್ ಆಗುತ್ತೆ. ನೀನು ಅದನ್ನ ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದ್ರೆ ಟೋಟಲ್ ಮಾರ್ಕ್ಸ್ ಒಳಗೆ 10% ಹಾರ್ಟ್ಸ್ ಬರುತ್ತೆ. ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದ್ರೆ ಯಾವುದು ಏನು ಅಂತ ನಿನಗೆ ಐಡಿಯಾ ಬರುತ್ತೆ. ಗೊತ್ತಾಯ್ತಾ ಅಶ್ವಿನಿ? ಹಲೋ. 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 PUC ಪರೀಕ್ಷಾ ಸಿದ್ಧತೆ. ಹೇಳ್ರಿ, ಯಾರು ಮಾತಾಡೋದು? PUC ಪರೀಕ್ಷಾ ಸಿದ್ಧತೆ. ಹಲೋ. PUC ಪರೀಕ್ಷಾ ಸಿದ್ಧತೆ ಕುರಿತ ಫೋನ್ ಇನ್ ಕಾರ್ಯಕ್ರಮ. ಯಾರು ಮಾತಾಡೋದಮ್ಮ? ಆಗಲ್ ಹಚ್ಚಿದರಿಗೆ ಕಾಲ್ ಕಟ್ ಆಯ್ತು. ಶ್ವೇತಾ ಅಂತ. ಶ್ವೇತಾ, ಕೇಳ್ರಿ. ಪ್ರಶ್ನೆ ಕೇಳ್ರಿ. ಅಕೌಂಟೆನ್ಸಿ ಒಳಗೆ ಸ್ವಲ್ಪ ಕೇಳ್ರಿ. ಪ್ರಶ್ನೆ ಕೇಳ್ರಿಮ್ಮ. ಅಂದ್ರೆ ಡಿಸ್ಲ್ಯೂಷನ್ ಸ್ವಲ್ಪ ಟಫ್ ಅನ್ಸುತ್ತೆ. ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಟಫ್ ಆಗ್ತಾ ಇದೆ? ಯಾವ ವಿಷಯದಲ್ಲಿ? ಯಾವ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಟಫ್ ಆಗ್ತಾ ಇದೆ ನಿನ್ಗೆ? 3 ಅಕೌಂಟ್ಸ್ ಪ್ರಿಪೇರ್. ರಿಲೈಸೇಷನ್ ಅಕೌಂಟಾ? ಅಲ್ಲಿ ಏನಿಲ್ಲ, ಕೊಟ್ಟಂತ ಒಂದು ಬ್ಯಾಲೆನ್ಸ್ ಶೀಟ್ ಇಂದ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನು ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಹಾಕೋಬೇಕು. ಅಸೆಟ್ಸ್ ಅನ್ನು ಸೇಲ್ ಮಾಡಿದ್ದನ್ನ ಕ್ರೆಡಿಟ್ ಸೈಡ್ ಬ್ಯಾಂಕ್ ಅಕೌಂಟಿಗೆ ನಾವು ಡೆಬಿಟ್ ತಗೋಬೇಕು. ಆಮೇಲೆ ಲಯಬಿಲಿಟೀಸ್ ಅನ್ನು ಕೊಟ್ಟು ತಗೋಬೇಕು. ಆಮೇಲೆ ಇನ್ ಕೇಸ್ ಎನಿ ಪಾರ್ಟ್ನರ್ ಪರ್ಚೇಸ್ ಅಸೆಟ್ಸ್ ಅಂಡ್ ಪೇಡ್ ಆಫ್ ದ ಎನಿ ಲಯಬಿಲಿಟೀಸ್ ಅವನು ರೆಕಾರ್ಡ್ ಮಾಡ್ಕೋಬೇಕು. ರಿಲೈಸೇಷನ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಬೇಕು. ವೆರಿ ಸಿಂಪಲ್, ವೆರಿ ಈಸಿ. ಮತ್ತೇನು? ಅಡ್ಮಿಷನ್ ಒಳಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಇನ್ಕ್ರೀಸ್ ಡಿಕ್ರೀಸ್ PDD ಬರುತ್ತಲ್ರಿ? ಅದ್ ಇನ್ಕ್ರೀಸ್ ಡಿಕ್ರೀಸ್ ಬಂದ್ರೆ ಡೆಬಿಟ್ ಸೈಡ್ ಇನ್ಕ್ರೀಸ್ ಟು ಅಂತ ಬಂತು ಅಂದ್ರೆ ಡಿಫರೆನ್ಸ್ ತಗೋಬೇಕು. ಡಿಫರೆನ್ಸ್ ಏನು? ಒರಿಜಿನಲ್ PDDಗೆ ಹೊಸ PDDಗೆ ಏನ್ ಡಿಫರೆನ್ಸ್ ಬರುತ್ತಲ್ಲ ಅದನ್ನ ತಗೋಬೇಕು ನಾವು. ಇನ್ಕ್ರೀಸ್ ಆಗಿದ್ರ ಲಾಸ್ ಅಂತ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ತಗೊಂತೀವಿ. ಡಿಕ್ರೀಸ್ ಆಗಿದ್ರ ಗೇನ್ ಅಂತಂದ್ ಹೇಳಿ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ತಗೋಬೇಕು. ಇನ್ ಕೇಸ್ ಅವರು PDD
ಇನ್ಕ್ರೀಸ್ ಡಿಕ್ರೀಸ್ ಬಾಯ್ ಅಂತ ಬಂತಂದ್ರೆ ಎಷ್ಟು ಅಮೌಂಟ್ ಇರುತ್ತಲ್ಲ ಅಷ್ಟೇ ಅಮೌಂಟ್ ನಾವು ತಗೋಬೇಕು. ಇನ್ಕ್ರೀಸ್ ಬಾಯ್ ಅಂತ ಆಗಿತ್ತಂದ್ರ ಲಾಸ್ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ರಿವಲ್ಯೂಷನ್ ಅಕೌಂಟ್ ಅಲ್ಲೇ ಡೆಬಿಟ್ ಸೈಡ್ ತಗೋಬೇಕು. ಡಿಕ್ರೀಸ್ ಬಾಯ್ ಅಂತ ಆಗಿತ್ತಂತಂದ್ರ ಅದನ್ನ ನಾವೇನ್ ಮಾಡ್ಬೇಕಂದ್ರ ರಿವಲ್ಯೂಷನ್ ಅಕೌಂಟ್ ಅಲ್ಲಿ ನಾವು ಕ್ರೆಡಿಟ್ ಸೈಡ್ ತಗೋಬೇಕಾಗಿದೆ. ಬಿಸ್ನೆಸ್ ಹಾಟ್ ಕ್ವಶನ್ಸ್ ಹಾರ್ಟ್ಸ್ ಕ್ವಶನ್ ಅಮ್ಮ, ಅದು ಇದೇ ಚಾಪ್ಟರ್ ಮೇಲೆ ಅಂತ ಏನು ಫಿಕ್ಸ್ ಇಲ್ಲಮ್ಮ. ಔಟ್ ಆಫ್ 120 ಟೋಟಲ್ ಮಾರ್ಕ್ಸ್ ಒಳಗೆ 12 ಮಾರ್ಕ್ಸ್ ಇಂದು ಹಾರ್ಟ್ಸ್ ಬರುತ್ತೆ. ಅದು ನೀನು ಕ್ವಶನ್ ಬ್ಯಾಂಕ್ ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೀನು ಅಕೌಂಟ್ಸ್ ಕ್ವಶನ್ ಕೇಳಿದೆಯಲ್ಲ, ಡೆಸಲ್ಯೂಷನ್ ಅಡ್ಮಿಷನ್ ಒಳಗೆ ನನಗೆ PDD ಡೆತ್ ಇನ್ಕ್ರೀಸ್ ಡಿಕ್ರೀಸ್ ನೋಡು, ನೀನ್ ಭಯ ಪಟ್ಕೋಬೇಡ. ಈವನ್ ಅದು ಒಂದು ಎಂಟ್ರಿ ಹೋದ್ರು ಸಹ ಔಟ್ ಆಫ್ 12 ಮಾರ್ಕ್ಸ್ ಒಳಗೆ 1 ಮಾರ್ಕ್ಸ್ ಅಷ್ಟೇ ಕಟ್ ಆಗುತ್ತೆ, 11 ಮಾರ್ಕ್ಸ್ ಬರುತ್ತೆ. ಅದು ಒಂದು ಎಂಟ್ರಿ ತಪ್ಪಾಯ್ತು ಅಂತ ಹೇಳಿ ಫುಲ್ ಮಾರ್ಕ್ಸ್ ಏನು ಕಟ್ ಮಾಡೋದಿಲ್ಲ. ಅದು ಬಂದ್ರೆ ಮಾಡು, ಇಲ್ಲ ಅಂದ್ರೆ ಆಸ್ ಇಟ್ ಈಸ್ ಬಿಟ್ಬಿಡು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಟೆನ್ಷನ್ ಮಾಡ್ಕೋಬೇಡ. ಶ್ವೇತಾ, ಧೈರ್ಯದಿಂದ ಪರೀಕ್ಷೆ ಎದುರಿಸ್ರಿ. ಆಲ್ ದ ಬೆಸ್ಟ್. ಮತ್ತೊಂದು ಕರೆ. ಹಲೋ ಮೇಡಮ್. ಹಾ ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ನಂಗೆ ಕಾದಂಬರಿ ಅಂತ. ಹಾ ಹೇಳ್ರಿ ಕಾದಂಬರಿ, ಯಾವೂರಿಂದ? ಕೋಲಾರಿಂದ ರೀ. ಪ್ರಶ್ನೆ ಕೇಳ್ರಿ. ನಂದು ಇಂಗ್ಲಿಷ್ನಾಗ ಡೌಟ್ ಇತ್ರಿ ಮೇಡಮ್. ಕೇಳ್ರಿ. ಇಂಗ್ಲಿಷ್ ಸ್ವಲ್ಪ ಟಫ್ ಅನ್ಸತೈತ್ರಿ. 4 ಮಾರ್ಕ್ಸ್ ಇಂದ ಕ್ವಶನ್ ಯಾವ ರೀತಿ ಬರೀಬಹುದು? ನೋಡಮ್ಮ, ಇವಾಗ ನಿನ್ಗೆ 4 ಮಾರ್ಕ್ಸ್ ಇಂದ ಕ್ವಶನ್ಸ್ ಇರೋದು ಓನ್ಲಿ 3. ಸೊ 4 ಇಂಟು 3 and 12 ಮಾರ್ಕ್ಸ್ ಬಗ್ಗೆ ನೀನು ಚಿಂತೆ ಮಾಡಬೇಡ. ಉಳಿದಿದ್ದಿರುತ್ತಲ್ಲ, ಟೋಟಲಿ 80 ಮಾರ್ಕ್ಸ್ ಪೇಪರ್ ಇದೆ ಅಂತ ಹೇಳಿದ್ರೆ ಉಳಿದಿದ್ದೆಲ್ಲ ಅಟೆಂಪ್ಟ್ ಮಾಡಲ್ಲ. MCQ ಈಸಿ ಆಗುತ್ತೆ ನಿನ್ಗೆ. 1 to 10th ಅವರೇ ಆನ್ಸರ್ಸ್ ಕೊಟ್ಟಿರ್ತಾರೆ. ಆಮೇಲೆ ಹೋದ ತಕ್ಷಣ ಕಾಮಾಗಿ ಇಡಿಯಾಗಿ ಕ್ವಶನ್ ಪೇಪರ್ ಅನ್ನ 15 ಮಿನಿಟ್ಸ್ ಓದಬೇಕು. ಓದಿ ಆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಸಿಂಪಲ್ ಪ್ಯಾಸೇಜ್. ನಿನಗೆ ಪ್ಯಾಸೇಜ್ ಈಸಿ ಆಗುತ್ತೋ ಅಥವಾ ಪೋಯಟ್ರಿ ಸೆಕ್ಷನ್ ಈಸಿ ಆಗುತ್ತೋ? ಯಾವ್ದು ಈಸಿ ಅನ್ಸುತ್ತೆ? ಪೋಯಟ್ರಿ ಈಸಿ ಅನ್ಸಿದ್ರೆ 9 ಮಾರ್ಕ್ಸ್ ಅಲ್ಲೇ ಬಂದ್ ಹೋಗುತ್ತೆ ನಿನ್ಗೆ. MCQs ಅಲ್ಲಿ 10 ಮಾರ್ಕ್ಸ್ ಬಂದ್ ಹೋಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸೆಕ್ಷನ್ ಅನ್ನ ನೀನ್ ಇವಾಗ ತಲೆ ಕೆಡಿಸ್ಕೊಂತಾ ಇರೋದು ಯಾವುದಕ್ಕೆ? 3 ಕ್ವಶನ್ಸ್ 4 ಮಾರ್ಕ್ಸ್ ಇಂದ 12 ಮಾರ್ಕ್ಸ್ ಇಂದ ಕೊಡ್ತಾರಲ್ಲ, ಅದಕ್ಕಾಗಿ. ಸೊ ಉಳಿದಿದ್ದ ನಿನ್ ಕೈಯಲ್ಲಿ 68 ಮಾರ್ಕ್ಸ್ ಇದೆ. ಇದರಲ್ಲಿ ನೀವು ಎಕ್ಸ್ಪ್ಲನೇಟರಿ ಎಲಾಬರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತಹ ಕ್ವಶನ್ಸ್ 30 ಮಾರ್ಕ್ಸ್ ಬರೆದ್ರೆ 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. ಸೊ ಯಾರಾದ್ರೂ ಆಗ್ಲಿ ಇಂಗ್ಲಿಷ್ ನಲ್ಲಿ ಸುಲಭವಾಗಿ ಈಸಿಯಾಗಿ 50 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸೊ ನಾನು ಕಷ್ಟ ಏನಂತ ಹೇಳ್ತೀನಿ, 80 ಸ್ಕೋರ್ ಮಾಡೋದು ದಟ್ ಈಸ್ ಡಿಫಿಕಲ್ಟ್. ಹೌದಾ? ಯಾಕೆ ಅಲ್ಲಿ 4 ಮಾರ್ಕ್ಸ್ ಇನ್ ಕರೆಕ್ಟ್ ಆಗಿ ಬರೀಬೇಕು, ರಿಪೋರ್ಟೆಡ್ ಸ್ಪೀಚ್ ಕರೆಕ್ಟ್ ಆಗಿ ಬರೀಬೇಕು, ಲೆಟರ್ ರೈಟಿಂಗ್ ಕರೆಕ್ಟ್ ಆಗಿ ಬರೀಬೇಕು. ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಒಂದು ಮಿಸ್ಟೇಕ್ ಇಲ್ಲದೆ, ಒಂದು ಎರರ್ ಇಲ್ಲದೆ ಬರೀಬೇಕಾಗುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ನೀವು ಬರೆದ್ರೆ ನಿಮಗೆ ಸ್ಕೋರ್ ಆಗುತ್ತೆ. ಹಾಗೆ ಇಲ್ಲ ಕಾದಂಬರಿ. ಆಲ್ ದ ಬೆಸ್ಟ್. ಈಗ ಒಂದು ಸಣ್ಣ ವಿರಾಮ, ನಮ್ಮ ಕನ್ನಡ ವಾರ್ತೆಗಳು ಪ್ರಸಾರ ಆಗ್ತಾವ. ಆ ನಂತರ 7:45 ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. 7:45 8 ಗಂಟೆವರೆಗೆ. ಈಗೊಂದು ವಿರಾಮ. PUC ಪರೀಕ್ಷಾ ಸಿದ್ದತೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈಗ ಮತ್ತೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಹಲೋ, ಫೋನ್ ಇನ್ ಕಾರ್ಯಕ್ರಮ. ಹಲೋ. ಹಲೋ. ಹಾ ಹೇಳ್ರಮ್ಮ, ನಿಮ್ಮ ಹೆಸರು ಹೇಳ್ರಿ. ಋತಿಕಾ ರೀ. ರಿತಿಕಾ, ಯಾವೂರಿಂದ? ಹೊಸಳ್ಳಿ. ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಒಂಚೂರು ಇದೆ. ಹಾ, ಪ್ರಶ್ನೆ ಕೇಳ್ರಿ. ಯಾವ ವಿಷಯದ ಬಗ್ಗೆ? ಇಂಗ್ಲಿಷ್. ಹಾ ಕೇಳಿ. ಪ್ರಶ್ನೆ ಕೇಳ್ರಿ ರಿತಿಕಾ. ಕರೆ ಕಟ್ ಆಯ್ತು ಅನಿಸ್ತದ. ಹಲೋ, ಫೋನ್ ಇನ್ ನೇರ ಕಾರ್ಯಕ್ರಮ. ಹಲೋ, ಫೋನ್ ಇನ್ ನೇರ ಕಾರ್ಯಕ್ರಮ ಇದು PUC. ಹೌದ್ರಿ. ಹಾ, ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ನಾನ್ರಿ ಪುರುಷೋತ್ತಮ ಅಂತಾರಿ, ಸೆಕೆಂಡ್ PUC ಸ್ಟೂಡೆಂಟ್ ರೀ. ಯಾವ ಊರಿಂದ ಪುರುಷೋತ್ತಮ? ಹಾನಗಲ್ ರೀ, ಹಾವೇರಿ ಜಿಲ್ಲೆ. ಹಾ, ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕು? ಇಂಗ್ಲಿಷ್ ಬಗ್ಗೆ. ಹೇಳ್ರಿ ಪುರುಷೋತ್ತಮ್. ಅಂದ್ರೆ ಇಂಗ್ಲಿಷ್ ಬಗ್ಗೆ. ಈಗ ಇಂಗ್ಲಿಷ್ ಏನು ಪ್ರಿಪೇರ್ ಆಗಿಲ್ಲ ಅಂದ್ರೆ ಪ್ರಿಪೇರ್ ಆಗಿರ್ತಾರೆ ಜಸ್ಟ್ ಪಾಸಿಂಗಿಗೆ. ಅಂತವ್ರು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಓದೋದ ಅಥವಾ ಏನ ಎಲ್ಲಾ ಟೆಕ್ಸ್ಟ್ ಬುಕ್ ಓದ್ಬೇಕಾ ಅಂತ?
ಇವಾಗ ನಿಮ್ಗೆ ಟೆಕ್ಸ್ಟ್ ಬುಕ್ ಓದ್ತಾ ಕೂರ್ಲಿಕ್ಕೆ ಟೈಮ್ ಇರಂಗಿಲ್ಲ. ಡಿಪಾರ್ಟ್ಮೆಂಟ್ 3 ಮಾಡೆಲ್ ಕ್ವಶನ್ ಪೇಪರ್ ಕಳಿಸಿದೆ. ಅದರಲ್ಲಿ ಅವನ್ನೆಲ್ಲ ಸಾಲ್ವ್ ಮಾಡ್ರಿ ಕುತ್ಕೊಂಡು. ಇವಾಗ ಟೈಮಿಂಗ್ಸ್ ಹಚ್ಕೊಂಡು 2 hours 45 minutes ಎಲ್ಲ ಪ್ರತಿಯೊಂದು 36 ಕ್ವಶನ್ ಅಲ್ಲಿ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನ ಪ್ರತಿಯೊಂದು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ನೀವು 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ವಿಲ್ ಬಿ ಏಬಲ್ ಟು ಗೆಟ್ ಅಟ್ ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್. ಸೊ 24 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ನಿಮಗೆ. ಸ್ಕೋರ್ ಮಾಡ್ಬೇಕಂತಂದ್ರೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ತರದ ಕ್ವಶನ್ಸ್ ಇವೆ. ಅವನ್ನ ನೀವು ಸಾಲ್ವ್ ಮಾಡ್ರಿ. ಪ್ರತಿಯೊಂದು 1 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, ಗ್ರಾಮರ್ ಐಟಮ್ಸ್ ಪ್ರತಿಯೊಂದು ಸಾಲ್ವ್ ಮಾಡಿದ್ರೆ ನೀವು ಈಸಿಲಿ ಸ್ಕೋರ್ ಮಾಡ್ತೀರಾ. ಮೇಡಮ್ ಅಂದ್ರೆ ಈಗ ಗ್ರಾಮರ್ ಪಾಯಿಂಟ್ ಒಳಗ ಈ ಮಾಡೆಲ್ ಕ್ವಶನ್ ಪೇಪರ್ನೇ ಬಿಡಿಸಿದ್ರೆ ಅದ್ರೊಳಗಿನ ಬರುತ್ತಾ ಅಥವಾ ಏನು ಹೊರಗೆ? ಇಲ್ಲ, ನಮ್ಮಲ್ಲಿ ಗ್ರಾಮರ್ ನೀವು ಅನ್ಸೀನ್ ಪ್ಯಾಸೇಜ್ ಅನ್ಸೀನ್ ಅಂತ ಹೇಳಿದ್ರೆ ನಾವು 100 ಪ್ಯಾಸೇಜಸ್ ಕಾಲೇಜಲ್ಲಿ ನಿಮಗೆ ಮಾಡಿಸಿದ್ರು ಕೂಡ ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ನಿಮ್ಗೆ ಎಕ್ಸಾಮ್ ಬರೋದು 101 ಬರಬಹುದು. ಸೊ ಹಾಗೆ ಗ್ರಾಮರ್ ಐಟಮ್ಸ್ ಪೂರ್ತಿ ಯಾವುದು ನೀವು ಓದಿದ್ದು ಯಾವುದು ಪ್ರಾಕ್ಟೀಸ್ ಮಾಡೋದು ಬರೋದಿಲ್ಲ, ಬೇರೆದೇ ಬರುತ್ತೆ. ಬಟ್ ನಿಮಗೆ ಅದು ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಅವ್ರು ಯಾವ ಕ್ವಶನ್ಸ್ ಕೊಟ್ಟರು ನೀವು ಮಾಡಬಹುದು. ಈಗ 4 ಮಾರ್ಕ್ಸ್ ರೀ, 4 ಮಾರ್ಕ್ಸ್ 4 ಮಾರ್ಕ್ಸ್ ಇಂದು ದ ವೋಟರ್ ಪಾಠದೊಳಗ ಅವರು ಒಂದು ಸೆಂಟೆನ್ಸ್ ಇಟ್ಟು ಕ್ವಶನ್ ಕೇಳಿರ್ತಾರ್ರಿ. ಹೌದು, ಅದ್ರ ಬಗ್ಗೆ ಅಷ್ಟೇ ಬರೀಬೇಕಾ ಅಥವಾ ಪಾಠದ ಸಮರಿ ಬರೋದ್ರ ಇರ್ತಾ? ನೀವು ಅವ್ರು ಏನ್ ಕೊಟ್ಟಿದಾರಲ್ಲ ಅದ್ರ ಬಗ್ಗೆನೆ ಕ್ರಿಟಿಕಲಿ ಅನಲೈಸ್ ಮಾಡಿ 8 ವ್ಯಾಲ್ಯೂ ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಕೊಡ್ತಾರ ಅವರು. ಅಕಸ್ಮಾತ್ ಸಮರಿ ಬರೆದ್ರೆ? ಇಲ್ಲ, ಸಮರಿ ಅಲ್ಲ, ನಿರ್ದಿಷ್ಟವಾಗಿ ಅವು ಹಾಟ್ ಟೈಪ್ ಕ್ವಶನ್ಸ್. ಅದಕ್ಕಾಗಿ ನಿರ್ದಿಷ್ಟವಾಗಿ ಏನ್ ಕೇಳಿರ್ತಾರಲ್ಲ ಅವನ್ನೇ ಆನ್ಸರ್ ಬರೀಬೇಕು. ಸಮರಿ ಟೈಪ್ ಬರೆದ್ರೆ ಕೊಡ್ಲಿಕ್ಕಾಗಲ್ಲ. ಧನ್ಯವಾದ ಪುರುಷೋತ್ತಮ. ಮತ್ತೊಂದು ಕರೆ ತಗೊಳ್ಳೋಣ. ಹಲೋ. ಹಲೋ. ಹಾ, ಹೇಳ್ರಮ್ಮ, ನಿಮ್ಮ ಹೆಸರೇನು ಹೇಳ್ರಿ? ಪಿಯುಸಿ ಪರೀಕ್ಷಾ ಸಿದ್ಧತೆ ಫೋನ್ ಇನ್ ಕಾರ್ಯಕ್ರಮ. ಹಲೋ. ಹಾ, ಹೇಳ್ರಿ, ಯಾರು ಮಾತಾಡೋದು? ಸರಿಯಾಗಿ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ಸಾನಿಕ್ ಅಂತ. ಏನಮ್ಮ ಹೆಸರು? ಸಾನಿಕ್ ಅಂತ. ಸಾನಿಕ್. ಸಾನಿಕಾ ಯಾವ ಊರು? ಪ್ರಶ್ನೆ ಕೇಳ್ರಿ ಸಾನಿಕಾ. ಹಾ, ಪ್ರಶ್ನೆ ಕೇಳ್ರಿ. ಯಾವ ವಿಷಯದ ಬಗ್ಗೆ? ಪ್ರಶ್ನೆ ಸರಿಯಾಗಿ ಕೇಳ್ರಿ. ಯಾವ ವಿಷಯದ ಬಗ್ಗೆ ಕೇಳಿಗತ್ತೀರಿ? ಹಾ, ಇಂಗ್ಲಿಷ್ ಬಗ್ಗೆ ಕೇಳ್ರಿ. ಹಲೋ. ಹಲೋ ಸರ್. ಹಾ ಸರ್, ರೇಡಿಯೋ ಕೇಳಬೇಕಿತ್ತು. ಹಾ, ಕೇಳ್ರಿ, ಕೇಳಿಗತ್ತೀರಿ. ಈಗ ನಿಮ್ಮ ಹೆಸರೇನು? ನಾನು ಸಂಗಮೇಶ್ವರ ಕಾಲೇಜಿಂದ ಅಮ್ಮಿನಗಡ. ಹಾ, ಭೀಮಮ್ಮ ಮಾನಪ್ಪನವ್ರ ಅಂತ. ಭೀಮಮ್ಮ, ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ ಕೇಳ್ರಿ. ಇಂಗ್ಲಿಷ್ ರೇಡಿಯೋ ಕೇಳಬೇಕಿತ್ತು. ರೇಡಿಯೋ ಕೇಳ್ರಮ್ಮ. MW ಹಚ್ಚಿರಲ್ಲ, ಕೇಳಿಸ್ತದ. ಆಕಾಶವಾಣಿ ಧಾರವಾಡ ಹಚ್ಚಿದ್ರ ಕೇಳಿಸ್ತದ. FM ಮೇಲೆ ಇವತ್ತ ಕ್ರಿಕೆಟ್ ಮ್ಯಾಚ್ ಅದ. ಮೀಡಿಯಂ ವೇವ್ ಅವ್ರು ಎತ್ತವಲ್ರಿ. ಅಲ್ಲ, ಈಗ ನಾವು ಎತ್ತೀವಿಲ್ಲ. ಈಗ ಪ್ರಶ್ನೆ ಕೇಳ್ರಿ. ಈಗ ಪ್ರಶ್ನೆ ಕೇಳ್ರಿ ಭೀಮವ್ವ. ಹಲೋ, ಪ್ರಶ್ನೆ ಕೇಳ್ರಿ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಮೀಡಿಯಂ ವೇವ್ ಕೇಳಬಹುದು. ಹಲೋ. ಹಲೋ. ಹಾ, ಇದು ಪಿಯುಸಿ ಪರೀಕ್ಷಾ ಸಿದ್ಧತೆ ಕುರಿತ ಫೋನ್ ಇನ್ ಕಾರ್ಯಕ್ರಮ. ಹೌದ್ರಿ. ಹೇಳ್ರಿ, ಯಾರು ಮಾತಾಡೋದು? ದರ್ಶನ್ ಬಶೆಟ್ಟಿ ಅವ್ರಂತ್ರಿ. ದರ್ಶನ್ ಯಾವ ಊರಿಂದ? ಗದಗ ಅಂತ್ರಿ. ಪ್ರಶ್ನೆ ಕೇಳ್ರಿ. ಯಾವ ವಿಷಯದ ಬಗ್ಗೆ? ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ಹಲೋ. ಹಾ, ಹೇಳ್ರಮ್ಮ, ನಿಮ್ಮ ಹೆಸರೇನು? ನಿರ್ಮಿತಾ ಬಳಗಾರ್, ಮಾಲಿಂಪುರ್. ಹಾ, ಪ್ರಶ್ನೆ ಕೇಳ್ರಮ್ಮ ನಿರ್ಮಿತಾ. ಸಬ್ಜೆಕ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ರೀ. ಹಾ, ಇಂಗ್ಲಿಷ್ ಸಬ್ಜೆಕ್ಟ್ ಒಳಗೆ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ರೀತಿ ಬರಿಬೇಕ್ರಿ? ನೀನು ಎಲ್ಲವೂ ಪಾಠಗಳನ್ನು ಒಂದ್ಸಲ ಓದಿದೀಯಾ? ನೋಟ್ಸ್ ಎಲ್ಲ ಇದೆಯಾ?
ಹಾ ಇದೆ ಮ್ಯಾಮ್. ಇದ್ರೆ ಪ್ರತಿಯೊಂದು ಒಂದು ಡಿಪಾರ್ಟ್ಮೆಂಟ್ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೊಟ್ಟಿದೆ. ಅದರಲ್ಲಿ 40 ಮಾರ್ಕ್ಸ್ ಪಾರ್ಟ್ ಎ ಇದೆ, 40 ಮಾರ್ಕ್ಸ್ ಪಾರ್ಟ್ ಬಿ ಇದೆ. ಟೈಮಿಂಗ್ಸ್ ಹಚ್ಕೊಂಡು ಇವಾಗ 3 ಅವರ್ಸ್ ಅಲ್ಲಿ 1.5 ಅವರ್ ಅಲ್ಲಿ ನೀನು ಪಾರ್ಟ್ ಎ ಕಂಪ್ಲೀಟ್ ಬರೆದು ತೆಗಿಬೇಕು ಆನ್ಸರ್ಸ್. ಇನ್ನೊಂದ್ ದಿನ ನೀನು ಪಾರ್ಟ್ ಬಿ. ಈ ರೀತಿ ನಿಮಗೆ ಇಂಗ್ಲಿಷ್ ಎಕ್ಸಾಮ್ ಇರೋದು ಮಾರ್ಚ್ 15. ಸೊ ಸ್ಟಿಲ್ ವಿ ಹ್ಯಾವ್ ಟೈಮ್. ನೀನು ಆ 3 ಕ್ವಶನ್ ಪೇಪರ್ಸ್ ಅನ್ನ ಈ ತರ 1.5 ಅವರ್ ಟೈಮಿಂಗ್ಸ್ ಇಟ್ಕೊಂಡು ಬರಿತಾ ಹೋದ್ರೆ ನಿನ್ಗೆ ಅಷ್ಟು ಕಾನ್ಫಿಡೆಂಟ್ ಆಗ್ತೀಯ. ನೀನು ಪಾಸ್ ಅಷ್ಟೇ ಅಲ್ಲ, ಸ್ಕೋರ್ ಕೂಡ ಆಗ್ತೀಯ. ಆಲ್ ದ ಬೆಸ್ಟ್ ಮಾ. ರಿಪೋರ್ಟೆಡ್ ಸ್ಪೀಚ್ಗಳನ್ನು ಅಷ್ಟೇ. ಅವರು 3 ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಈ ಸಲ ಟಫ್ ಲೆವೆಲ್ ಇಲ್ಲ, ಟಫ್ ಇಲ್ಲಮ್ಮ. ಸ್ಟೂಡೆಂಟ್ ಫ್ರೆಂಡ್ಲಿ ಕ್ವಶನ್ ಪೇಪರ್ ಇದೆ ಈ ಸಲ. ಹಾಗೆ ನೋಡಿದ್ರೆ ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ಸ್ 50 ಮಾರ್ಕ್ಸ್ ಇದೆ. ನೀವು ವಿತಿನ್ 2 pages ನೀವು ಆಬ್ಜೆಕ್ಟಿವ್ ಟೈಪ್ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಹೋದ್ರೆ ಯು ಕ್ಯಾನ್ ಸ್ಕೋರ್ 50 ಅಂಡ್ ಅಬೌವ್ 50. ನೀನು 80 ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆ ರೀತಿ 3 ಅವರ್ಸ್ ಟೈಮಿಂಗ್ಸ್ ಇಟ್ಕೊಂಡು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಹಂಗಾದ್ರೆ ಈಸಿ ಅಂತ ಆಗುತ್ತೆ ನಿಮ್ಗೆ. ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಚಲೋ ಮಾಡ್ರಿ ನಿರ್ಮಿತಾ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮ್ಯಾಮ್. ಮತ್ತೊಂದು ಪ್ರಶ್ನೆ. ಹಲೋ, ಹೇಳ್ರಿ, ಯಾರು ಮಾತಾಡೋದು? ಹೇಳ್ರಿ. ಹಲೋ. ಹಾ ಹೇಳ್ರಿ. ಪಿಯುಸಿ ಪರೀಕ್ಷಾ ಸಿದ್ಧತೆ ಕುರಿತ ಫೋನ್ ಇನ್ ಕಾರ್ಯಕ್ರಮ. ವಾಣಿಜ್ಯ ಶಾಸ್ತ್ರ ಕ್ಲಾಸ್ ಇತ್ತಲ್ಲ ಸರ್, ಅದಕ್ಕೆ ಮೇಡಮ್ ಮಾಡಿದ್ವಿ. ಅಕೌಂಟೆನ್ಸಿ ಬಗ್ಗೆ ಕೇಳ್ಬೇಕಾ? ಕೇಳ್ರಿ. ಬಿಸ್ನೆಸ್ ಬಗ್ಗೆ ಕೇಳ್ಬೇಕು. ಕೇಳ್ರಿ. ನಿಮ್ಮ ಹೆಸರೇನು, ಯಾವ್ರಿಂದ ಕರೆ ಮಾಡಿರಿ? ನನ್ನ ಹೆಸರು ಎಂ ರತ್ನ ಮ್ಯಾಮ್. ಯಾವ ಊರು? ಕೊಟ್ಟೂರು ಹತ್ರ ಬೆಳಗಿನೂರು. ಸ್ಪಷ್ಟವಾಗಿ ಕೇಳ್ರಿ. ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಬೆಳಗಿನೂರು ಗ್ರಾಮ. ಸರಿ, ಕೇಳಮ್ಮ. ಪ್ರಶ್ನೆ ಕೇಳಮ್ಮ. ಅದೇ ಬಿಸ್ನೆಸ್ ಪಾಯಿಂಟ್ಸ್ ಇದಾವಲ್ಲ, ಅದನ್ನ ಯಾವ ತರ ಇದನ್ ಮಾಡ್ಬೇಕು ಅಂತ. ಬಿಸ್ನೆಸ್ ಸ್ಟಡಿ ನೋಡಮ್ಮ, ಅದು ಸಬ್ಜೆಕ್ಟ್ ನೀನು ಬರೀ ಮೇನ್ ಪಾಯಿಂಟ್ಸ್ ಮಾಡಿದ್ರು ಸಹ 50 ರಿಂದ 60 ಮಾರ್ಕ್ಸ್ ಬರುತ್ತೆ ನಿನ್ಗೆ. ಬರೀ ಮೇನ್ ಪಾಯಿಂಟ್. ಅದು ನೀನು ಥಿಯರಿ ಬರೀಬೇಕಂದ್ರೆ ಬುಕ್ಸ್ ಅನ್ನ ಓದ್ಬಿಟ್ಟು ನೀನ್ ಜನರಲ್ ಲ್ಯಾಂಗ್ವೇಜ್ ಒಳಗೆ ನಿಂದು ಆಡು ಭಾಷೆ ಒಳಗೆ ಅದೇ ಕಾನ್ಸೆಪ್ಟ್ ಅನ್ನ ಬಿಸ್ನೆಸ್ ಸ್ಟಡಿ ಬುಕ್ಸ್ ಓದಿ ಕಾನ್ಸೆಪ್ಟ್ ತಿಳ್ಕೊಂಡು ನೀನು ನಿನ್ನ ಭಾಷೆಯಲ್ಲಿ ಬರೆದ್ರು ಸಹ ಖಂಡಿತ ನಿನಗೆ ಮಾರ್ಕ್ಸ್ ಸಿಗುತ್ತೆ. ಬುಕ್ಕಿಂದೇ ಲೈನ್ ಟು ಲೈನ್ ಬರಿಬೇಕಂತ ಏನು ಇಲ್ಲ. ಬರೀ ನೀ ಮೇನ್ ಪಾಯಿಂಟ್ ಮಾಡಿದ್ರು ಸಹ 50 ರಿಂದ 60 ಮಾರ್ಕ್ಸ್ ಆರಾಮ್ ತಗೊಳ್ತೀಯ. ಯಾಕೆಂದ್ರೆ ಬರೀ ಮೇನ್ ಪಾಯಿಂಟ್ ಬರೆದ್ರೆ 4 ಮಾರ್ಕ್ಸ್ ಕ್ವಶನ್ 4 ಮೇನ್ ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. 8 ಮಾರ್ಕ್ಸ್ ಕ್ವಶನ್ 8 ಮೇನ್ ಪಾಯಿಂಟ್ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಎಲ್ಲ 1 ಮಾರ್ಕ್ಸ್ 1 ಲೈನ್ 1 ವರ್ಡ್ ಒಳಗೆ ಬರೆಯೋದಿರುತ್ತೆ, ಅಲ್ಲೂ ನಿನಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ MCQ ಅದೆಲ್ಲ ಬರೆದ್ಬಿಟ್ರು ಸಹ 20ಕ್ಕೆ 20 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನಿಮ್ಮ ಮೇನ್ ಪಾಯಿಂಟ್ ಬರೆದ್ರು ಖಂಡಿತ 50 ರಿಂದ 60 ಮಾರ್ಕ್ಸ್ ಸಿಗುತ್ತೆ. ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಸ್ಟಡಿ ತುಂಬಾ ಸರಳವಾಗಿದೆ, ಸಿಂಪಲ್ ಆಗಿದೆ. ನೀನ್ ಯಾವ ಕ್ವಶನ್ ಬರಬೇಕು ಅನ್ನೋದಕ್ಕೆ ಕ್ವಶನ್ ಬ್ಯಾಂಕ್ ಇದೆ. ಆ ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದ್ರೆ ಫುಲ್ ನಿನಗೆ ಐಡಿಯಾ ಬರುತ್ತೆ, ಧೈರ್ಯ ಬರುತ್ತೆ. ಖಂಡಿತ ನೀನು 80ಕ್ಕೆ 80 ಮಾರ್ಕ್ಸ್ ತೆಗಿತೀಯ. ಅಲ್ಲ ಮ್ಯಾಮ್, ಇವಾಗ ಈ ಸಲ ಇದು ಇಂಗ್ಲಿಷ್ ಎಕನಾಮಿಕ್ಸ್ ಚೇಂಜ್ ಆಗಿದೆ ಅಲ್ವಾ? ಬಿಸ್ನೆಸ್ ಸ್ಟಡಿ ಯಾವುದು ಬದಲಾವಣೆ ಆಗಿಲ್ಲಮ್ಮ. ಲಾಸ್ಟ್ ಇಯರ್ ಹೇಗಿತ್ತೋ ಹಾಗೆ ಇದೆ. ಪರೀಕ್ಷೆ ವೇಳೆಯಲ್ಲಿ ಮಾತ್ರ ಬದಲಾವಣೆಯಾಗಿದೆ. ಅದನ್ನ ಬಿಟ್ರೆ ಕ್ವಶನ್ ಪೇಪರ್, ಕ್ವಶನ್ ಪ್ಯಾಟರ್ನ್ ಸೇಮ್ ಇದೆ. ಯಾವ ಬದಲಾವಣೆನೂ ಇಲ್ಲ ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ. ಅದೇ ಮ್ಯಾಮ್, ಎಕನಾಮಿಕ್ಸ್ ಚೇಂಜ್ ಆಗಿದೆ ಅಲ್ವಾ? ಅರ್ಥಶಾಸ್ತ್ರದ ಬಗ್ಗೆ ನಾಳೆ ಕೇಳಬಹುದು ನೀವು. ಅರ್ಥಶಾಸ್ತ್ರದ ಬಗ್ಗೆ ನಾಳೆ ಇದೆ ಕಾರ್ಯಕ್ರಮ. ಧನ್ಯವಾದ. ಅಕೌಂಟ್ ಬಿಸ್ನೆಸ್ ಎರಡ ಮ್ಯಾಮ್ ಇರೋದು. ಇವತ್ತು ಅಕೌಂಟ್ ಬಿಸ್ನೆಸ್ ಇಂಗ್ಲಿಷ್ ಇದೆ. ಇಂಗ್ಲಿಷ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಹಲೋ. ಹೇಳ್ರಿ, ಯಾರು ಮಾತಾಡೋದು? ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಯಾರು ಮಾತಾಡೋದು? ಹಲೋ. ಹಲೋ. ಫೋನಿನ ಕಾರ್ಯಕ್ರಮ. ಯಾರು ಮಾತಾಡೋದಮ್ಮ? ಸರ್, ಮೇಡಮ್ ರೀ, ಮುತ್ತವ್ವ ಭಟ್ಟಿ. ಮುತ್ತವ್ವ? ಯಾವ ಊರು? ಬಸಾಪುರ್. ಪ್ರಶ್ನೆ ಕೇಳಮ್ಮ ಮುತ್ತವ್ವ. ಪ್ರಶ್ನೆ ಕೇಳ್ರಿ. ಯಾವ ವಿಷಯದ ಬಗ್ಗೆ? ಅಕೌಂಟ್. ಕೇಳಿ ಮತ್ತ. ಕೇಳಮ್ಮ ಮೇಡಮ್ ರೀ, ಅದು ಕಾಮನ್ ಸೈಜ್. ಹೌದು, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಹೌದು. ಹೇಳು, ಯಾವ ಪ್ರಶ್ನೆ, ಏನ್ ಕೇಳ್ಬೇಕಾಗಿತ್ತು ಕೇಳು. ಅದು ಇಂಪಾರ್ಟೆಂಟ್ ರೀ. ಹೌದು, ಇಂಪಾರ್ಟೆಂಟ್. 12 ಮಾರ್ಕ್ಸ್ ಕ್ವಶನ್ ಬರ್ತದ. ಗ್ಯಾರಂಟಿ ಕ್ವಶನ್? ಹೌದು, ಗ್ಯಾರಂಟಿ ಕ್ವಶನ್ ಅದು ಬರ್ತದ. 12 ಮಾರ್ಕ್ಸ್ ಕ್ವಶನ್ ಇದೆ. ಫಾರ್ಮ್ಯಾಟ್ ಇದೆ, ಗೊತ್ತಿದೆ ಅಲ್ಲ? ಕಂಪನಿ ಆಕ್ಟ್ ಕೊಟ್ಟಂತ 2013 ಕಂಪನಿ ಆಕ್ಟ್ ಕೊಟ್ಟಂತ ಫಾರ್ಮ್ಯಾಟ್ ಇದೆ ಅಲ್ಲ, ಆ ಫಾರ್ಮ್ಯಾಟ್ ಪ್ರಕಾರ ಅದನ್ನ ಬಿಡಿಸ್ಬೇಕು ನಾವು. ಅದನ್ನ
ಏನು ಮೇನ್ ಹೆಡ್ಡಿಂಗ್ಸ್ ಏನಿದೆಲ್ಲ, ಮೇನ್ ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್ ಅವೆಲ್ಲ 4 ಕಾಲಮ್ಸ್ ಬರ್ತದಲ್ಲ, ಎಲ್ಲಾ ಕಾಲಮ್ಸ್ ಅನ್ನ ಹಾಕಿ ಬಿಡಿಸ್ಬೇಕು. ಏನು ಮತ್ತೆ ಅಕೌಂಟೆನ್ಸಿ ಒಳಗೆ ಈಜಿಯೆಸ್ಟ್ ಚಾಪ್ಟರ್ ಅದು ಕಾಮನ್ ಸೈಜ್, ಕಂಪ್ಯಾರಿಟಿವ್ ಸೈಜ್. ಅದೇ ಅನಲೈಸಿಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಈಜಿ ಚಾಪ್ಟರ್ ನಿಮ್ಗೆ. ಕಂಪ್ಯಾರಿಟಿವ್ 12 ಮಾರ್ಕ್ಸ್ ಬರ್ತದ. ಕಂಪ್ಯಾರಿಟಿವ್ ಆರ್ ಕಾಮನ್ ಸೈಜ್ ಎನಿ ಒನ್ ಯಾವ್ದಾದ್ರೂ ಕೇಳ್ಬಹುದು. 2 ಕೇಳಲ್ಲ, 1 ಕೇಳ್ತಾರೆ. ಆ ಚಾಪ್ಟರ್ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡ. ಮಾಡ್ಬೇಕದನ್ನ. ಈಸಿ ಇದೆ, ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಇನ್ನು ಒಂದು ಕೊನೆಯ ಕರೆ. ಮುತ್ತವ, ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಇನ್ನು ಒಂದೇ ಒಂದು ಕರೆ ತಗೊಳ್ಳಿಕ್ಕೆ ಸಾಧ್ಯ. ಹಲೋ, ಫೋನ್ ಇನ್ ಕಾರ್ಯಕ್ರಮ. ಹಲೋ, ಆಯ್ತು. ಇಷ್ಟೊತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದ ಬಗ್ಗೆ, ಅಕೌಂಟೆನ್ಸಿ ಮತ್ತು ಬಿಸಿನೆಸ್ ಸ್ಟಡೀಸ್ ಬಗ್ಗೆ ಕೇಳಿದ್ರು. ಇಷ್ಟೊತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಿದವರು ಗುಲ್ಶನ್ ಸುಳ್ಳದವರು, ಮಂಜುಳಾ ಕಲ್ಯಾಣಿ ಹಾಗೂ ಸೂಸನ್ ಆಡಿನವರು. ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ನಮ್ಮ ನಾಳಿನ ಕಾರ್ಯಕ್ರಮದೊಳಗ ಕನ್ನಡ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಕನ್ನಡ ಸೋಷಿಯಾಲಜಿ, ಎಕಾನಮಿಕ್ಸ್ ಈ ವಿಷಯದ ಬಗೆಗಿನ ಪ್ರಶ್ನೆಗಳನ್ನ ತಯಾರು ಮಾಡಿಕೊಂಡು ತಾವು ಕೇಳಬಹುದು. ವಿದ್ಯಾರ್ಥಿ ಮಿತ್ರರೇ, ಗಮನಹರಿಸಿ. ನಾಳೆ ಕಾರ್ಯಕ್ರಮ ಇರೋದು 7:45ರಿಂದ 8:45 ತನಕ. ನಾಳೆ ಸಂಜೆ 7:45ರಿಂದ 8:45 ಕನ್ನಡ ಮತ್ತು ಎಕಾನಮಿಕ್ಸ್ ಹಾಗೂ ಸೋಷಿಯಾಲಜಿ ಈ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳ್ರಿ. ಮಕ್ಕಳೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇಷ್ಟೊತ್ತು ಮಕ್ಕಳ ಪ್ರಶ್ನೆಗಳಿಗೆ ಬಹಳಷ್ಟು ಒಳ್ಳೆ ರೀತಿಯೊಳಗ ನೀವೆಲ್ಲರೂ ಕೂಡ ಉತ್ತರಿಸಿ. ನಿಮ್ಗೆಲ್ಲರಿಗೂ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.